ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿ ವತಿಯಿಂದ ಐ ಲವ್ ಕಾವೇರಿ ಘೋಷವಾಕ್ಯದೊಂದಿಗೆ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಬಂಡಬೋಯನಹಳ್ಳಿ ಗ್ರಾಮದ ಶ್ರೀ ಮಲೆ ಮಹದೇಶ್ವರ ಸುಕ್ಷೇತ್ರದಲ್ಲಿ ಶಿವ ಪಾರ್ವತಿಯರ ಹೂವಿನ ಪಲ್ಲಕ್ಕಿ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಸಿದ್ದಾಪುರ ಸಂತನ್ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ನಾಡಿನ ಸಮಸ್ತ ಜನತೆಗೆ ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಬಳಗದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿ, ರೋಟರಿ ಕುಶಾಲನಗರ ಹಾಗೂ ಭಾರತ್ ಮಾತಾ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಐ ಲವ್ ಕಾವೇರಿ ಘೋಷವಾಕ್ಯದೊಂದಿಗೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆಯನ್ನ ಕುಶಾಲನಗರದಲ್ಲಿ ನದಿ ಸ್ವಚ್ಛತೆ ಮಾಡುವ ಮೂಲಕ ಐ ಲವ್ ಕಾವೇರಿ ಎಂಬ ಘೋಷವಾಕ್ಯದೊಂದಿಗೆ ಆಚರಿಸಲಾಯಿತು. ಕುಶಾಲನಗರ ಗಡಿಭಾಗದಲ್ಲಿ ರೋಟರಿ ಕುಶಾಲನಗರ, ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿ, ಕೊಪ್ಪ ಭಾರತ್ ಮಾತಾ ಪದವಿ ಕಾಲೇಜು, ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಜಂಟಿ ಆಶ್ರಯದಲ್ಲಿ ಐ ಲವ್ ಕಾವೇರಿ ಘೋಷವಾಕ್ಯದೊಂದಿಗೆ ನಡೆದ 3ನೇ ವರ್ಷದ ಕಾವೇರಿ ನದಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದ ಉದ್ಯಮಿ SLN ವಿಶ್ವನಾಥ್ ಮಾತನಾಡಿ, ಸ್ವಚ್ಛ ಕಾವೇರಿ ಸಂಬಂಧ ಪ್ರತಿಯೊಬ್ಬರು ಕಾಳಜಿ ವಹಿಸಬೇಕಾಗಿದೆ. ನೀರಿನ ಮಹತ್ವದ ಬಗ್ಗೆ ಅರಿವು ಜಾಗೃತಿ ಮೂಡಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಎಂದರು. ಸುವರ್ಣ ಮಹೋತ್ಸವದ ಅಂಗವಾಗಿ ಸ್ವಚ್ಛ ಕುಶಾಲನಗರ, ಸ್ವಚ್ಛ ಕಾವೇರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ರೋಟರಿ ಸಂಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ರೋಟರಿ ಅಧ್ಯಕ್ಷರಾದ ಮನುಪೆಮ್ಮಯ್ಯ ಮಾತನಾಡಿ, ಕುಶಾಲನಗರ ರೋಟರಿ ಸಂಸ್ಥೆಯ ಸುವರ್ಣ ಮಹೋತ್ಸವದ ಅಂಗವಾಗಿ 1 ತಿಂಗಳ ಕಾಲ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಪಟ್ಟಣದ ಸ್ವಚ್ಛತೆ ಬಗ್ಗೆ ನಾಗರಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರಲ್ಲದೆ, ಕೊಪ್ಪ ಕುಶಾಲನಗರ ಗಡಿಭಾಗದಲ್ಲಿರುವ ಪುರಾತನ ಕಾವೇರಿ ಸೇತುವೆಯ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಚಿಂತನೆ ಹರಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮ ಆಯೋಜಕರಾದ ಕಾವೇರಿ ನದಿ ಸ್ವಚ್ಛತಾ ಆಂದೋಲನದ ರಾಜ್ಯ ಸಂಚಾಲಕ MN ಚಂದ್ರಮೋಹನ್ ಮಾತನಾಡಿದರು. ಭಾರತ್ ಮಾತಾ ಪದವಿ ಕಾಲೇಜಿನ ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳು, ಬೋಧಕರು, ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು, ಕುಶಾಲನಗರ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಪ್ರಮುಖರು ಕಾವೇರಿ ಸೇತುವೆಯ ಕೆಳಭಾಗದಲ್ಲಿ ತುಂಬಿದ್ದ ತ್ಯಾಜ್ಯಗಳನ್ನು ತೆರವು ಮಾಡುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಕುಶಾಲನಗರ ಪುರಸಭೆ ಮತ್ತು ಕೊಪ್ಪ ಗ್ರಾಮ ಪಂಚಾಯಿತಿಯ ತ್ಯಾಜ್ಯ ವಿಲೇವಾರಿ ವಾಹನಗಳ ಮೂಲಕ ತ್ಯಾಜ್ಯಗಳನ್ನು ಭುವನಗಿರಿ ಕೇಂದ್ರಕ್ಕೆ ಸಾಗಿಸಲಾಯಿತು. ಸ್ವಚ್ಛತಾ ಕಾರ್ಯಕ್ರಮಕ್ಕೂ ಮುನ್ನ ಪುಲ್ವಾಮಾ ದಾಳಿಯಲ್ಲಿ ಬಲಿದಾನ ನೀಡಿದ ಯೋಧರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ನಡೆಸಲಾಯಿತು. ಇದೇ ಸಂದರ್ಭ ರೋಟರಿ ಕಾರ್ಯದರ್ಶಿ ಮಂಜುನಾಥ್, ಸಹಾಯಕ ರಾಜ್ಯಪಾಲಕರಾದ ಉಲ್ಲಾಸ್ ಕೃಷ್ಣ, SK ಸತೀಶ್, ಡಾಕ್ಟರ್ ಹರಿ ಎ ಶೆಟ್ಟಿ ಮತ್ತು ರೋಟರಿ ಸದಸ್ಯರು, ಭಾರತ್ ಮಾತಾ ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಅಬಿನ್, ಫಾದರ್ ಟಿಟ್ಟೋ ಥಾಮಸ್, NSS ಶಿಬಿರ ಅಧಿಕಾರಿ ದಿನೇಶ್ ಕುಮಾರ್, ಅಭಿಷೇಕ್, ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷೆ ಚೈತನ್ಯ, ಕಾವೇಗೌಡ, ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿಯ ವನಿತಾ ಚಂದ್ರಮೋಹನ್, ಧರಣಿ ಸೋಮಯ್ಯ, KP ನಾಗರಾಜ್ ಮತ್ತಿತರರು ಇದ್ದರು. ಡಿಗ್ರಿ ಸ್ಕೂಲ್ ಭಾರತ್ ಮಾತಾ ಡಿಗ್ರಿ ಸ್ಕೂಲ್ ಪ್ರಿನ್ಸಿಪಲ್ ಮತ್ತು ಸ್ಟೂಡೆಂಟ್ಸ್ ಎಲ್ಲ ಸೇರಿ ಈ ಈವೆಂಟ್ ಮಾಡ್ತಾ ಇದ್ದಾರೆ. ಎಲ್ರದ್ದು ಸಪೋರ್ಟ್ ಇರಬೇಕು. ಕುಶಾಲನಗರ್ ನಾವು ಇರೋ ಊರು ಕ್ಲೀನಾಗಿ ಇದ್ದರೆ ಒಂಥರ ಖುಷಿ ಆಗುತ್ತೆ. ಇದು ಎಲ್ಲಿ ಹೋದ್ರೂ ಒಂಥರ ಪೇಪರು, ಪ್ಲಾಸ್ಟಿಕ್ಕು ತುಂಬ ಬಿದ್ದಿದೆ, ಅದು ಬೇಜಾರಾಗೋದು. ನಾನೆಲ್ಲ ಸುಮಾರು ನನ್ನ ಮನೆ ಸುತ್ತೆಲ್ಲ ಕ್ಲೀನ್ ಮಾಡೋಕ್ಕೆ ನೋಡ್ತೀವಿ, ಬಟ್ ಆದ್ರೂ ಒಂದು 2 ದಿನದಲ್ಲಿ ಪುನಃ ಪ್ಲಾಸ್ಟಿಕ್ ಬಿದ್ದಿರ್ತದೆ. ಸೊ ಇದು ದಯವಿಟ್ಟು ಎಲ್ಲ ರಿವರ್ ಇಸ್ ವೆರಿ ಇಂಪಾರ್ಟೆಂಟ್. ಶುದ್ಧವಾಗಿ ಇಟ್ಕೋಬೇಕು. ಇದೇ ನೀರನ್ನೇ ಮನೆಗೆ ಸಪ್ಲೈ ಆಗೋದು, ಬಟ್ ಇದು ಯಾರು ಕ್ಲೀನಾಗಿ ಇಟ್ಕೊಳ್ತಾ ಇಲ್ಲ. ವೆರಿ ಇಂಪಾರ್ಟೆಂಟ್, ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ಅದು ನಾವು ಇಲ್ಲಿ ಸ್ಟಾರ್ಟ್ ಮಾಡೋಣ, ಇದನ್ನು ನಾವು ಪಬ್ಲಿಸಿಟಿ ಮಾಡಬೇಕು. ಎವ್ರಿಬಡಿ ಶುಡ್ ಪಾರ್ಟಿಸಿಪೇಟ್. ದೇ ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ದಿಸ್ ಕ್ಲೀನಿಂಗ್. ಅದಕ್ಕೆ ನಿಮ್ಮ ಸಪೋರ್ಟು ಮತ್ತು ಪಬ್ಲಿಸಿಟಿ ಚೆನ್ನಾಗಿ ಆಗಬೇಕು. ಕುಶಾಲನಗರಲ್ಲಿ ಫೈನ್ ಅಂತ ಒಂದು ಬಂದ್ರೇ ಎಲ್ಲ ಕ್ಲೀನಾಗಿ ಇಟ್ಕೊಳ್ತಾರೆ. ಅದನ್ನು ಇಂಪ್ಲಿಮೆಂಟ್ ಹೆಂಗೆ ಮಾಡೋದಂತ ರೋಟ್ರಿ ಅವರು ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಇಲ್ಲ ಟೌನ್ ಪಂಚಾಯತು ಅವ್ರು ಏನಾದ್ರು ಒಂದು ಸ್ಟೆಪ್ಸ್ ತಗೊಂಡ್ರೆ ಕ್ಲೀನಾಗಿ ಇಡ್ತಾರೆ. ಫೈನ್ ಇಲ್ಲದೆ ಹೋದರೆ ಹೋಗೋರು ಬಿಸಾಕ್ತಾರೆ. ಒಂದು ಫೈನು ಚೆನ್ನಾಗಿನೇ ಹಾಕಿ, 100 ರೂಪೀಸೋ ಇಲ್ಲ 200 ರೂಪೀಸೋ, ಆಗ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಲಾಸ್ಟು ಸುಮ್ಮನೆ ದುಬೈಗೆ ಹೋಗಿದ್ದೀವಿ, ಅಲ್ಲಿ ರೋಡು ಬೇಕಾದ್ರೆ ಅಲ್ಲಿ ಊಟ ಮಾಡ್ಬೋದು, ಅಷ್ಟು ಕ್ಲೀನಾಗಿದೆ. ಇಲ್ಲಿ ನಿಮಗೆ ನಡೆಯೋಕ್ಕೇ ಆಗ್ತಾಯಿಲ್ಲ. ಸಣ್ಣ ಸ್ಟೆಪ್ಸ್ ತಗೊಳ್ಳೋಣ. ವಿಲ್ ಮೇಕ್ ಇಟ್ ಬ್ಯೂಟಿಫುಲ್ ಕೂರ್. ದಿಸ್ ಇಸ್ ಅ ಸ್ಟಾರ್ಟಿಂಗ್ ಪ್ಲೇಸ್. ಲೆಟ್ ಅಸ್ ಟೇಕ್ ಸ್ಟೆಪ್ಸ್ ಟು ಇಂಪ್ರೂವ್ ದ ಕುಶಾಲನಗರ್ ಟೌನ್. ಸ್ಲೋಲಿ ಹಿಂಗೆ ಡೆವಲಪ್ ಆಗುತ್ತೆ. ಸುಮಾರು ಆ ಕಡೆಲ್ಲ ಆಲ್ರೆಡಿ ಕೂರ್ಗಲ್ಲಿ, ಸೌತ್ ಕೂರ್ಗಲ್ಲಿಲ್ಲ ಸುಮಾರು ಜನ ಮಾಡ್ತಾ ಇದ್ದಾರೆ. ಲೆಟ್ ಅಸ್ ಟೇಕ್ ಸ್ಟೆಪ್ಸ್. ಈಗ ಐ ಥ್ಯಾಂಕ್ ರೋಟರಿ ಕ್ಲಬ್ ಆ್ಯಂಡ್ ಕಾವೇರಿ ರಿವರ್ ಕಮಿಟಿ ಅವರು, ಭಾರತ್ ಮಾತಾ ಸ್ಕೂಲು, ಇದೆಲ್ಲ ಐ ರಿಯಲಿ ಅಪ್ರಿಷಿಯೇಟ್ ಆ್ಯಂಡ್ ಥ್ಯಾಂಕ್. ಆರ್ ಸಪೋರ್ಟ್ ಇಸ್ ಆಲ್ವೇಸ್ ದೇರ್ ಫಾರ್ ಸಚ್ ಈವೆಂಟ್. SLN
ನಿಮಗೆ ಗೊತ್ತಿರುವಂಗೆ ಅದು ಪ್ರೇಮಿಗಳ ದಿನ, ಅದು ಅರ್ಥ ಕಳ್ಕೊಂಡಿದೆ. ಆದ ಕಾರಣ ನಾವು ಅದನ್ನು ಐ ಲವ್ ಕಾವೇರಿ ಅಂತೇಳಿ, ಕಾವೇರಿ ಪ್ರಕೃತಿನ ನಾವು ಪ್ರೀತಿ ಮಾಡುವ, ಆಟೋಮೆಟಿಕಲಿ ನಮ್ಮೆಲ್ಲರದ್ದು ಅದು ಪ್ರೀತಿ ಮಾಡ್ತೇವೆ, ತಾಯಿ ಥರ ನೋಡ್ತಿದೆ. ಇನ್ನೊಂದು ದಿನನ ನೆನಪಿಸ್ಕೋಬೇಕು ನಾವು, ಪುಲ್ವಾಮಾದಲ್ಲಿ ಯೋಧರು ಬಲಿಯಾದ ದಿನ. ಆ ಒಂದು ನಿಟ್ಟಿನಲ್ಲಿ ನಾವು ಅವರನ್ನು ನೆನೆಸ್ಕೋಬೇಕು. ಯಾಕೆಂದರೆ ಇವತ್ತು ನೆನೆಸಬೇಕಾದ ದಿನಗಳೇ ಅವುಗಳು. ನಮ್ಮನ್ನು ಇಡೀ ದೇಶದ ಭದ್ರತೆ, ನಮ್ಮ ಭದ್ರತೆ ಅವರ ಕೈಯಲ್ಲಿದೆ. ಅವರು ಬಲಿಯಾಗಿದ್ದಾರೆ. ಅವರಿಗೋಸ್ಕರ ಒಂದು ನಿಮಿಷ ನಾವು ಜಸ್ಟ್ ಒಂದು ಮೌನ ಪ್ರಾರ್ಥನೆ ಮಾಡಿದ್ರು. ಡಿಗ್ರಿ ಕಾಲೇಜವರು ಆ ಒಂದು ಫೆಬ್ರವರಿ 14 ಐ ಲವ್ ಕಾವೇರಿ ಅಂತ ಪ್ರಾಜೆಕ್ಟ್ ಮಾಡಿಕೊಂಡು ಸ್ವಚ್ಛತೆ ಮಾಡ್ಕೊಂಡು ಜನರಿಗೆ ಅರಿವು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದು ನಿರಂತರವಾಗಿ ಇದು 3ನೇ ವರ್ಷ ಆಗಿದೆ. ನಿಜಕ್ಕೂ ಅವ್ರನ್ನ ನಾವು ಶ್ಲಾಘನೆ ಮಾಡ್ತೀವಿ. ಅವರೊಂದು ರಾಯಭಾರಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಈ ಸ್ವಚ್ಛತಾ ಅಭಿಯಾನದ್ದು. ಈಗ ನಮಗೆ ಎಷ್ಟೊಂದು ದೊಡ್ಡ ಬಲ ಸಿಕ್ಕಿದೆ ಅಂದರೆ ಆ ಕಾವೇರಿಗೆ ರೋಟರಿ ಸುವರ್ಣ ಮಹೋತ್ಸವ 50 ವರ್ಷದ ಆ ಸುವರ್ಣ ಮಹೋತ್ಸವ ನೆನಪಿನಲ್ಲಿ ಇಲ್ಲಿ ಶಾಶ್ವತವಾಗಿ ಕೆಲವು ನೆನಪಿರುವಂಥ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ವಚ್ಛ ಕುಶಾಲನಗರ, ಸ್ವಚ್ಛ ಕಾವೇರಿಗೆ ಅವರು ಬಣ ತೊಟ್ಟಿದ್ದಾರೆ. ನಮಗೆ ದೊಡ್ಡ ಆನೆ ಬಲ ಬಂದಂಗಾಗಿದೆ. ಆ ರೀತಿ ಅವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಆ 50 ವರ್ಷ 100 ವರ್ಷ ಆಗಲಿ 1000 ವರ್ಷ ಆಗಲಿ ಆ ಮೂಲಕ ನಾಡಿನ ಪ್ರಕೃತಿ ಪರಿಸರ ದೊಡ್ಡದಾಗಿ ಬಿಂಬಿಸಲಿ ಅಂತ ಹೇಳಿಕೊಂಡು, ಜೊತೆಗೆ ನೀವಂತೂ ಈ ರೀತಿ ಇವತ್ತು ಮಾಡುವಂಥ ಕೆಲಸಗಳನ್ನು ನಿಮ್ಮ ಸ್ನೇಹಿತರಿಗೆ ಹೇಳಬೇಕು, ನಿಮ್ಮ ಮನೆಯಲ್ಲಿ ಹೇಳಬೇಕು. ಜೊತೆಗೆ ಅದೊಂದು ದೊಡ್ಡ ಸಂದೇಶ ಹೋಗಬೇಕು. ಕಾವೇರಿ ಅಂದರೆ ಡಂಪಿಂಗ್ ಯಾರ್ಡ್ ಅಲ್ಲ. ಮೇಲಿಂದ ಎಲ್ಲರೂ ಕಸ ಹಾಕ್ತಾ ಇರ್ತಾರೆ. ಕಸ ಹಾಕಬೇಡಿ, ಸ್ವಚ್ಛವಾಗಿ, ಏಕೆ ನಮ್ಮ ತಾಯಿ ಥರ ನಾವು ನದಿನ ನೋಡ್ಕೋಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಲಿ. ಇವತ್ತೆಲ್ಲ ಸಂಘ ಸಂಸ್ಥೆಗಳೆಲ್ಲ ಧರ್ಮಸ್ಥಳ ಕ್ಷೇತ್ರ ಯೋಜನೆ ಕೂಡ ಇವತ್ತು ನಮಾಮಿ ಕಾವೇರಿ ಅಂತೇಳಿ ತಲಕಾವೇರಿಯಿಂದ ಇಲ್ಲಿವರೆಗೆ ಅರಕಲಗೂಡುವರೆಗೆ ಒಂದು ಸ್ವಚ್ಛತಾ ಕಾರ್ಯಕ್ರಮ, ಕೆಲವು ಆರತಿ ಕಾರ್ಯಕ್ರಮ ಎಲ್ಲ ಮಾಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು ಆಶಯ ಇತ್ತು ಕಳೆದ 15-20 ವರ್ಷ ಹಿಂದೆ 5 ಕೋಟಿ ಜನ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ. ಇವತ್ತು ಕನಿಷ್ಠ ನನಗೆ ಗೊತ್ತಿರುವಂಗೆ ಒಂದು 10,000 ಜನ ಕೈ ಜೋಡಿಸಿದ್ದಾರೆ. 5 ಕೋಟಿ ಆಗದಿದ್ರು 10,000 ಸಾಕು. 10,000 ಅಂದರೆ ಅದು 10 ಕೋಟಿ ಜನ ಅಂತಂದರೆ ಆ ನಿಟ್ಟಿನಲ್ಲಿ ಸ್ವಚ್ಛ ಕಾವೇರಿಯ ಕನಸು ನನಸಾಗಲಿ. ನಿಮ್ಮೆಲ್ಲರ ಆರೈಕೆ. ಭುವನಗಿರಿ, ಕುಶಾಲನಗರದಲ್ಲಿರುವಂಥ ಭುವನಗಿರಿ ಅಂತ, ನಮ್ಮ ಕುಶಾಲನಗರದಲ್ಲಿ 30,000 ಜನ ವಾಸ ಮಾಡ್ತಿದ್ದಾರೆ. 8,000 ಮನೆಗಳಿದೆ. ಹಸಿ ಕಸ ಮತ್ತು ಒಣ ಕಸಗಳನ್ನ ಡಿವೈಡ್ ಮಾಡಿ ಭುವನಗಿರಿ ಅನ್ನೋಂಥ ಒಂದು ಪ್ಲಾಂಟಿಗೆ ಹೋಗುತ್ತೆ. ಅಲ್ಲಿ 6 ಎಕರೆ ಒಂದು ಪ್ಲಾಂಟನ್ನು ಮಾಡಿದ್ದಾರೆ. ಅಲ್ಲಿ ಕಂಪ್ಲೀಟ್ ಕಸನ ಗುಡ್ಡೆ ಹಾಕಿ ನಿರ್ವಹಣೆಯನ್ನು ಮಾಡಿ, ಹಸಿ ಕಸನ ಒಂದು ಕಡೆ, ಒಣ ಕಸನ ಒಂದು ಕಡೆನ ಡಿವೈಡ್ ಮಾಡಿ ಒಂದು ಗೊಬ್ಬರಗಳನ್ನಾಗಿ ಮಾಡುವಂಥ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ವಿ ರೋಟ್ರಿ. ಇದಕ್ಕೆ ಮೇಜರ್ ಡೋನರ್ ಆಗಿ ನಮಗೆ SLN ಸಂಸ್ಥೆಯವರು ಸಪೋರ್ಟ್ ಮಾಡ್ತಿದ್ದಾರೆ. 15 ಲಕ್ಷ ರೂಪಾಯಿಯ ಒಂದು ಗೊಬ್ಬರ ಮ್ಯಾನೇಜ್ ಮಾಡುವಂಥ ಸ್ಕ್ರೀನಿಂಗ್ ಪ್ಲಾಂಟನ್ನು ಡೊನೇಟ್ ಮಾಡ್ತಿದ್ದಾರೆ. ನಾನು ವಿದ್ಯಾರ್ಥಿಗಳಲ್ಲಿ ಮನವಿ ಏನು ಅಂತ ಹೇಳಿದ್ರೆ, ನೀವೆಲ್ಲ ಮನೆಗಳಲ್ಲಿ ಹಸ ಮತ್ತು ಒಣ ಕಸನ ಸಂಗ್ರಹಣೆ ಮಾಡ್ತಾ ಇದ್ದೀರಿ. ಅದನ್ನು ನಿಮ್ಮ ಮನೆಗಳಲ್ಲಿ ನೀವು ಎಜುಕೇಟ್ ಮಾಡಬೇಕು. ಇದಕ್ಕಾಗಿ ರೋಟರಿ ಕುಶಾಲನಗರ, SLN ಸಂಸ್ಥೆಯವರು ಮತ್ತು ಪುರಸಭೆ ಮತ್ತು ನಮ್ಮೆಲ್ಲ ಪತ್ರಕರ್ತರು, ಚಂದ್ರಮೋಹನ್ ಸರ್ ಸೇರಿದಂಗೆ ಎಲ್ಲ ಪತ್ರಕರ್ತರು 1 ತಿಂಗಳ ಕಾಲ ಕ್ಯಾಂಪೇನ್ಗಳನ್ನು ಮಾಡ್ತಾ ಇದ್ದೀವಿ. ಮನೆ ಪಾಂಪ್ಲೇಟ್ಗಳನ್ನು ಹಂಚೋದು, ವೆಹಿಕಲ್ ಬ್ರ್ಯಾಂಡಿಂಗ್ ಮಾಡಿ ಅದರ ಬಗ್ಗೆ ಮೆಸೇಜನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆ ಪ್ರಮುಖವಾಗಿ ಇದು ಕಾವೇರಿ ಸೇತುವೆ. ಇಲ್ಲಿ ಹರಿತಿರೋದು ಕಾವೇರಿ ನದಿ, ಜೀವನದಿ ಹರಿಯುತ್ತಿದೆ. ಆದರೆ ಜೀವನದಿ ಹರಿಯೋ ರೀತಿ ಇಲ್ಲಿ ಏನೂ ಕಾಣ್ತಾ ಇಲ್ಲ, ಕಸದ ಕೊಚ್ಚೆಯಾಗಿ ಕಾಣ್ತಾ ಇದೆ. ಇದಕ್ಕೆ ನೀವು ಪ್ರತಿ ವರ್ಷ ವಿದ್ಯಾರ್ಥಿಗಳು, ಭಾರತ್ ಮಾತಾ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಭಾರತ್ ಮಾತಾ ಡಿಗ್ರಿ ಕಾಲೇಜಿನ ಫಾದರ್ ನೇತೃತ್ವದಲ್ಲಿ ನೀವು ಪ್ರತಿ ವರ್ಷ ಈ ಸ್ವಚ್ಛ ಕಾರ್ಯಕ್ರಮಕ್ಕೆ ನೀವು ಕೂಡ ಕೈ ಜೋಡಿಸ್ತಾ ಇದ್ದೀರಾ. ಸೊ ನಮಗೆ ಭಾಳ ಖುಷಿಯಾದಂಥ ವಿಚಾರ, ಈ ವರ್ಷ ರೋಟರಿ ಸುವರ್ಣ ಸಂಭ್ರಮ ಏನು ಮಾಡ್ತಾ ಇದೆ. ಈ ಟೈಮಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಭಾರತ್ ಮಾತಾ ಡಿಗ್ರಿ ಕಾಲೇಜು, SLN ಸಂಸ್ಥೆ ಸಂಪೂರ್ಣ ಸಹಕಾರ ಮತ್ತು ಪುರಸಭೆ ಮತ್ತು ಚಂದ್ರಮೋಹನ್ ಸರ್ ಮತ್ತು ಎಲ್ಲ ಪತ್ರಕರ್ತರ ಮಿತ್ರರು ಸೇರಿ ನಾವೇನು ಕ್ಲೀನ್ ಕಾವೇರಿ ಮಾಡ್ತಾ ಇದ್ದೀವಿ. ಇದು ನಿರಂತರವಾಗಿ ನಡೆಯಲಿ. ಕೇವಲ ಒಂದು ಫೋಟೋಕ್ಕೆ ಅಥವಾ ಒಂದು ವಿಜುವಲ್ಗೆ ಇದಾಗೋದು ಬೇಡ. ಸಂಪೂರ್ಣ ಕಾವೇರಿಯನ್ನು ಉಳಿಸುವಂಥ ಕೆಲಸ ಮಾಡೋಣ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಒಬ್ಬ ಸೋಲ್ಜರ್ ಇದ್ದಂಗೆ. ನಿಮಗೆ ಎಲ್ಲ ರೈಟ್ಸ್ ಇದೆ. ವಿದ್ಯಾರ್ಥಿಗಳೇ ಮುಂದಿನ ಯೋಜನತೆ. ಯಾರಾದರೂ ಕಸ ಹಾಕೊಂಡು ಕಂಡ್ರೆ ಅವ್ರನ್ನ ಹಿಡ್ಕೊಂಡು ಬನ್ನಿ. ರೋಟರಿಗೆ ಕಾಲ್ ಮಾಡಿ, ಪುರಸಭೆಗೆ ಕಾಲ್ ಮಾಡಿ, ಪತ್ರಕರ್ತ ಮಿತ್ರರಿಗೆ ಕಾಲ್ ಮಾಡಿ. ನಾವೆಲ್ಲ ಬರ್ತೀವಿ ಇದ್ರ ಜೊತೆ. ಮತ್ತು ಈ ಬ್ರಿಡ್ಜ್ ಏನಿದೆ, ಇದಕ್ಕೆ 180 ವರ್ಷಗಳ ಕಾಲ ಇದಕ್ಕೆ ಇತಿಹಾಸ ಇರುವಂಥ ಬ್ರಿಡ್ಜ್ ಇದು. ಕಬ್ಬನ್ ಪಾರ್ಕ್ ಏನು ಬ್ಯಾಂಗ್ಳೂರು ಕೇಳಿದ್ರ, ಆ ಕಬ್ಬನ್ ಮಾಡಿರುವಂಥ ಬ್ರಿಡ್ಜ್ ಇದು. ಈ ಬ್ರಿಡ್ಜಲ್ಲಿ ಗಾಂಧೀಜಿ ಓಡಾಡಿದ್ದಾರೆ ಅನ್ನೋಂಥ ನಂಬಿಕೆ ಇದೆ ನಮಗೆ ಉಪ್ಪಿನ ಸತ್ಯಾಗ್ರಹ ಟೈಮಲ್ಲಿ. ಮತ್ತು ಈ ಬ್ರಿಡ್ಜ್ 180 ವರ್ಷಗಳ ಕಾಲ ಈಗೂ ಕೂಡ ಬಲಿಷ್ಠವಾಗಿದೆ. ಆದರೆ ಕೊಚ್ಚೆಯಿಂದ ಇದು ಕೂಡಿದೆ. ಸೊ ಇದನ್ನು ಕೂಡ ನಾವು ಸಂಪೂರ್ಣ ಬ್ರಿಡ್ಜನ್ನು ಒಂದು ಪಾರ್ಕ್ ಮಾಡಲಿಕ್ಕೆ ಹೊರಟಿದ್ದೀವಿ ರೋಟರಿ ಸಂಸ್ಥೆಯವರು. ಅದಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರ ಇರಬೇಕು. ಇದನ್ನು ಕಂಪ್ಲೀಟ್ ಸೆಕ್ಯೂರಿಟಿಯಾಗಿ ಮಾಡಿ, ಒಂದು ಗಾರ್ಡನನ್ನು ಮಾಡಿ, ಇನ್ನು ರೋಟರಿ ಪಾರ್ಕ್, ಪುರಸಭೆಯ ಪಾರ್ಕ್ ಅಂತೇಳಿ ಡೆವಲಪ್ಮೆಂಟ್ ಮಾಡಬೇಕು. ಇಡೀ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆ ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿಯ ಕೊನೆಯ ಸಾಮಾನ್ಯ ಸಭೆ ಅಧ್ಯಕ್ಷರಾದ ಕುಶನ್ ರೈರವರ ಅಧ್ಯಕ್ಷತೆಯಲ್ಲಿ ನಡೆಯಿತು.
ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿಯ ಕೊನೆಯ ಸಾಮಾನ್ಯ ಸಭೆ ಪಂಚಾಯಿತಿ ಅಧ್ಯಕ್ಷರಾದ ಕುಶನ್ ರೈ ರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಾಮಾನ್ಯ ಸಭೆಯು ಈ ಅವಧಿಯ ಕೊನೆಯ ಸಭೆಯಾಗಿ ನೆರೆದಿದ್ದ ಎಲ್ಲಾ ಸದಸ್ಯರು ಭಾವುಕರಾದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಚಂದ್ರಮೌಳಿ ಮಾತನಾಡಿ, ಇಂಥ ಒಂದು ತಂಡವನ್ನು ನಾನು ನನ್ನ ಕಾರ್ಯ ಅವಧಿಯಲ್ಲಿ ನೋಡಿಲ್ಲ. ತುಂಬಾ ಅನ್ಯೋನ್ಯ ಮತ್ತು ಒಗ್ಗಟ್ಟಿನಿಂದ ಈ ತಂಡ ಕೆಲಸ ಮಾಡಿದೆ. ಅವರ ಶಕ್ತಿಗೂ ಮೀರಿ ಕೆಲಸಗಳು, ಸಮಾಜಮುಖಿ ಕಾರ್ಯಗಳು ನಡೆದಿದೆ ಎಂದರು. ಪಂಚಾಯಿತಿ ಅಧ್ಯಕ್ಷರಾದ ಕುಶನ್ ರೈ ಮಾತನಾಡಿ, ಇಂಥ ಒಂದು ತಂಡ ಸಿಕ್ಕಿದ್ದು ನಮ್ಮ ಪುಣ್ಯ ಎಂದು ಹೇಳಿದರು. ಮಾಜಿ ಉಪಾಧ್ಯಕ್ಷರಾದ ವಿಜು ತಿಮ್ಮಯ್ಯ ಮಾತನಾಡಿ, ಈ ಅವಧಿಯು ಎಷ್ಟು ಬೇಗ ಕೊನೆಗೊಂಡಿದೆ ಎಂಬುದು ನಂಬಲು ಆಗುತ್ತಿಲ್ಲ. ಎಲ್ಲ ಚೆನ್ನಾಗಿ ಒಂದು ಕುಟುಂಬದವರಂತೆ ಇದ್ದು ಎಲ್ಲ ಕೆಲಸ ಮಾಡಿದ್ದೇವೆ. ಸದಸ್ಯರೆಲ್ಲರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಾಲಿನಲ್ಲಿ ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿ ತುಂಬಾ ಜನಪರ ಕಾರ್ಯಗಳನ್ನು, ಸಂಘ ಸಂಸ್ಥೆಗಳ ಒಳಗೂಡಿ ಹೆಚ್ಚು ಕೆಲಸಗಳು ಆಗುವಂತೆ ಕಾರಣಕರ್ತರಾಗಿದ್ದಾರೆ. ಸಂಘ ಸಂಸ್ಥೆಗಳು ಸಹಕಾರವಿದ್ದರೆ ಯಾವ ಕೆಲಸವೂ ಅಸಾಧ್ಯವೆಂಬುದಿಲ್ಲ. ಹಾಗಾಗಿ ಎಲ್ಲ ಸಹಾಯ ಮಾಡಿದ ಸಂಘ ಸಂಸ್ಥೆಗಳಿಗೆ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿ, ಕೊನೆಯದಾಗಿ ಎಲ್ಲರಿಗೂ ವಂದಿಸಿ ಲಘು ಉಪಹಾರದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ನನಗೆ ಇಷ್ಟ ಆಗ್ತಾ ಇಲ್ಲ. 5 years ಅಂತಾನೆ ಇಟ್ಕೊಳ್ಳೋಣ, ಬಟ್ ಅವ್ರ ಸಪೋರ್ಟ್ ಇಲ್ಲದೋಗಿದ್ರೆ 100% ನಾನು ಈ ಸ್ಟೇಜ್ಗೂ ಬರ್ತಾ ಇರಲಿಲ್ಲ. ನಾವು ಈ ಪೊಸಿಷನಲ್ಲಿ ಈಗ ಏನು ನಿಂತ್ಬಿಟ್ಟು ಇಷ್ಟು ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಓಕೆ, ಸ್ಟಾರ್ಟಿಂಗಲ್ಲಿ ಬರೋದು ಚೆನ್ನಾಗಿರುತ್ತೆ, ಎಂಡಿಂಗು ಚೆನ್ನಾಗಿರಬೇಕು ಅಂತ ಏನು ರೂಲ್ಸ್ ಇಲ್ಲ. ಬಟ್ ನಾವು ಈ ಎಂಡಿಂಗ್ನೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ. ನನಗಂತೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕೆಂದರೆ ಯಾರು ನಮ್ಮನ್ನ ನಂಬಿಬಿಟ್ಟು ಇದಕ್ಕೆ ತಂದು ಕೂರಿಸಿದ್ರು, ಆ ಕುರ್ಚಿಗೆ ಮೋಸ ಮಾಡಿಲ್ಲ ಅನ್ನೋದೊಂದು ಮನಸ್ಸಲ್ಲಿ ಒಂದು ಒಳ್ಳೆ ಭಾವನೆ ಇದೆ ಅಂತ ಅನಿಸುತ್ತೆ. ಅದೆಲ್ಲರೂ ಅದನ್ನ ಇದು ಮಾಡ್ತಾರೆ. ಯಾಕಂದರೆ ಎಲ್ಲರ ಸಪೋರ್ಟಿಂದಾಗಿ ಅಷ್ಟಾಗಿದ್ದು. ಸ್ಪೆಷಲಿ ವಿಜು ಆಂಟಿ ಅಂತೂ ನನಗೆ ಡೇ ಆ್ಯಂಡ್ ನೈಟ್ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲೂ ಮೇಯ್ನ್ ನನ್ನದೇ ಒಂದು ವಾರ್ಡ್ ಆಗಿ ನಮ್ಮ ಟೀಮಲ್ಲೇ ಪುಷ್ಪ ಮತ್ತು ವಿಜು ಆಂಟಿ. ಪುಷ್ಪ ಬಿಡಿ, ಅವರು ನನಗಿಲ್ವಾ ಮೌನಂ ಸಮ್ಮತಿ ಲಕ್ಷಣ ಅಂತಾರ, ಏನೂ ಮಾತು ಇಲ್ಲಿ ಗಂಟ ನಾವು 5 ವರ್ಷದಲ್ಲಿ ನಾವು 3 ಜನರು ಯಾವತ್ತೂ ಸಪ್ರೇಟಾಗಿ ಕ್ರಿಯೋಜನೆ ಮಾಡಿದವರಲ್ಲ. 5 ವರ್ಷದಲ್ಲಿ 5 ವರ್ಷನೂ ನಾವು ಒಟ್ಟಿಗೆ ಕ್ರಿಯೋಜನೆ ಮಾಡಿರೋದು. ಯಾವತ್ತೂ ಒಂದು ದಿನವೂ ಒಂದು ಕ್ವೆಶ್ಚನ್ ಆಗದವರಲ್ಲ ಪುಷ್ಪ. ಇದೇನು ಅದೇನು ಅಥವಾ ಇರುತ್ತಲ್ವ ನಮ್ಮ ಏರಿಯಾ ಆ ಏರಿಯಾ, ಯಾವತ್ತೂ ಕೇಳಿದವರಲ್ಲ. ಒಂದು ದಿನವೂ ಕೇಳೋದೆ 5 years ಫುಲ್ ಎಷ್ಟು ದಿನ ಇದೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ವಿಜು ಆಂಟಿ ಫೋನಲ್ಲಿ ಡೈಲಿ ಫೋನ್ ಮಾಡ್ತಾ ಇದ್ರು, ಅವ್ರು ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ, ಅವರು ಸೈಲೆಂಟಾಗಿ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಗಾಂಧಿನಗರ ಶಾಸ್ತ್ರಿನಗರ ಆ ಏರಿಯಾ ಇರೋದ್ರಲ್ಲಿ ಓಕೆ ಟೌನ್ ಅಂತೂ ತುಂಬ ಚೆನ್ನಾಗಿದೆ. ಬಟ್ ನಮ್ಮ ಅಲ್ಲಿಯೂ ಈಗ ಓಟ್ ಕೇಳಲಿಕ್ಕೆ ಬೈ ಚಾನ್ಸ್ ಹೋಗೋದಾದ್ರೂ ನಾವು ವಿತೌಟ್ ರಿಗ್ರೆಟ್ಸ್ ಹೋಗ್ಬೋದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಯಾರು ನೆಗೆಟಿವ್ಸ್ 1-2 ಇರ್ಬೋದು, 100% ಆ ಸಪೋರ್ಟ್ ಅಂತೂ ನಾವು ಮಾಡೇ ಮಾಡ್ತೀವಿ. ನಾವು ಈಗೂ ಅದನ್ನ ಹೇಳಿದ್ದು, ಎಲೆಕ್ಷನ್ ನಿಂತಿಲ್ಲ ಅಂದ್ರೆ ಸಪೋರ್ಟ್ ಅಂತೂ ಮಾಡ್ತೀವಿ. ಅಲ್ಲಿ ಕ್ಯಾನ್ವಾಸಿಂಗ್ ಮಾಡಿ ಆ ಮೆಂಬರ್ಸ್ ಯಾರು ನಿಲ್ತಾರೆ ನೋಡೋಣ, ಅವ್ರಿಗೆ ನಮ್ಮ 100% ಸಪೋರ್ಟ್ ಇರುತ್ತೆ. ಸೊ ಈ ಥರ ಮೇ ಬಿ ನೆಕ್ಸ್ಟ್ ಯಾರಿಗೂ ಸಿಗ್ಲಿಕ್ಕಿಲ್ಲ ಅನಿಸುತ್ತೆ. ಯಾಕಂದರೆ ಫುಲ್ ಟೀಮ್ ಒಂದೇ ಟೀಮ್ ಆಗಿ ಸಿಗ್ಲಿಕ್ಕಿಲ್ಲ. ಸಿಕ್ಕಿದ್ದು ತಪ್ಪಾಗಿದೆ, ಬೇರೆ ವಿಷಯ, ಆದರೂ ಸಿಗ್ಲಿಕ್ಕಿಲ್ಲ ಅಂತಲೂ ಅನಿಸುತ್ತೆ. ನಾವು ತುಂಬ ವಿಷಯಗಳಲ್ಲಿ ಫಸ್ಟ್ ಅಂತಲೇ ನಾವು ತುಂಬಾ ತೊಗೊಂಡಿದ್ದೀವಿ. ಇದು ನಮ್ಮಲ್ಲಿ ಫಸ್ಟ್ ಟೈಮ್ ಆಗಿರೋದು, ಇದು ನಮ್ಮಲ್ಲಿ ಫಸ್ಟ್ ಟೈಮ್ ಅಂತ ನಾವು ತುಂಬ ವಿಷಯಗಳಿಗೆ ನಾವು ಸಾಕ್ಷಿಯಾಗಿದ್ದೀವಿ. ಮತ್ತು ನಾವು ಇರುವಾಗಲೂ ಅಷ್ಟೇ ನಮ್ಮ ಇದು ಏನದು ಇಂಡಿಯಾ, ನಮ್ಮ ಭಾರತ ದೇಶದಲ್ಲೂ ಸುಮಾರು ವಿಷಯಗಳು ಅಂಥ ವಿಷಯಗಳಾಗಿದೆ. ಒಂದೇನೆಂದರೆ ನಾವು ಕೋವಿಡ್ನ ಫೇಸ್ ಮಾಡಿದ್ವಿ, ಇನ್ನೊಂದು ರಾಮ ಜನ್ಮಭೂಮಿ, ಆ ಥರ ದೊಡ್ಡ ದೊಡ್ಡ ವಿಷಯಗಳು ನಾವಿರುವಾಗ ನಮ್ಮ ಪೀರಿಯಡಲ್ಲಿ ಆಗಿದೆ. ಮತ್ತು JJM ಅನ್ನೋದು ಒಂದು ದೊಡ್ಡ ವರ ನಮಗೆ, ಅದು ಅಷ್ಟೇ. ಯಾಕಂದರೆ ಪಂಚಾಯತಿಯಲ್ಲಿ ನಿಂತ್ಕೊಂಡು ಟೈಮ್ ಕಟ್ಟಕ್ಕಂತೂ ಯಾವ ಕಾರಣಕ್ಕೂ ಆಗ್ತಾ ಇರಲಿಲ್ಲ. ಸೊ ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ. ಯಾವುದು ಮುಗಿಸಿಲ್ಲ ಅಂದ್ರೂ ಅರ್ಧಂಬರ್ಧ ಇರೋದು ಇನ್ನೂ ಕಂಟಿನ್ಯೂ ಆಗಲಿ. ಯಾಕಂದರೆ PDOs ಅವರು ಮತ್ತು ಸ್ಟಾಫ್ ಎಲ್ಲ ಇರ್ತಾರೆ, ಅವ್ರಿಗೆ ಆ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿರುತ್ತೆ, ಅವ್ರು ಕಂಟಿನ್ಯೂಷನ್ ತಗೊಳ್ತಾರೆ ನಾವು ಬೇಕು ಕೊಟ್ಟರು. ಸೊ ಈ ಥರ ನಾವು ಇದ್ದಾಗ ಅದೇನೋ ಗೊತ್ತಿಲ್ಲ, ದೇವ್ರ ದಯದಿಂದ ಒಳ್ಳೊಳ್ಳೆ ವಿಷಯಗಳು ನಮಗೆ ಅದಾಗೆ ಹುಡ್ಕೊಂಡು ಬಂದಿದೆ ನಮ್ಮ ಹೆಸರನ್ನು ಪ್ರೂವ್ ಮಾಡಲಿಕ್ಕೆ ಅಂತ ನನಗೆ ಅನಿಸ್ತು. ಸೊ ಎಲ್ಲ ದೇವ್ರ ದಯೆ. ನಿಜವಾಗ್ಲೂ ಚೆನ್ನಾಗಿ ಮುಗಿತಾ ಇದೆ ಇಲ್ಲ, ಅದು ತುಂಬ ಖುಷಿ ಇದೆ ಚೆನ್ನಾಗಿ ಮುಗಿತಾ ಇರೋದು. ಎಲ್ರಿಗೂ ಇನ್ನೊಂದ್ಸರಿ ಥ್ಯಾಂಕ್ ಯು. ಈಗೇನೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರಿ, ಯಾರೇ ಇದ್ದೀನಿ ಟೀಮ್ ಇರಲಿ. ಆಂಟಿ ನೀವೊಂದು ನಿಮ್ಗೆ ಹೇಳಿ ನಾನೇ ಎದುರು ಅಂತ ಇದ್ದೀನಿ ಮೇಡಮ್. ತುಂಬಾ ಕೋರಿಕೆ ಉಂಟು ಮೇಡಮ್ ನಿಮ್ಮ ಒಂದೆರಡು ಮಾತಾಡಿ, ಕೋರಿಕೆ ಮೇಲೆ ಒಂದೆರಡು ಮಾತಾಡಿ. ಅವರು ನಡೆಸ್ಕೊಡ್ತಾ ಇದ್ದಾರೆ, ಅದೇ ರೀತಿ ಉಪಾಧ್ಯಕ್ಷರು ಕೂಡ ಅದೇ ಇದ್ದಾರೆ. ಹಾಗೆ ಎಲ್ಲ ಸರ್ವ ಸದಸ್ಯರು ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ, ನಾವೀಗ ನಾನು ಇದು 14ನೇ ವರ್ಷ ನನಗೆ PDO ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಾನು
ಕೊಡಗು ಜಿಲ್ಲೆಯಲ್ಲಿ ಗೋಣಿಕೊಪ್ಪ, ಆರ್ಜಿ, ಬೇಟೋಳಿ, ಕಾಕುಪುರಂ, ಸಿದ್ದಾಪುರ, ಮರಗೋಡು, ಈಗಾಗಲೇ ನಾಲ್ಕು ಇಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ. ಮತ್ತು ನನಗೆ ಒಂದು ಒಳ್ಳೆಯ ಆತ್ಮತೃಪ್ತಿ ಅಂತ ಹೇಳೋದು ಯಾಕೆ ಈ ಇದರಲ್ಲಿ ಮಾತ್ರ ನನಗೆ ಒಂದು ಆತ್ಮತೃಪ್ತಿ. ಈಗ ಬೇರೆ ಒಂದು ಎಲ್ಲ ಪಂಚಾಯತಿಗಳಲ್ಲಿ ಏನಂತ ಹೇಳಿದ್ರೆ ಅವ್ರ ಕೆಲಸ ಮುಗಿದಾಗೆ ಹೊರಟೋಗ್ತಾರೆ, ಮತ್ತು ಒಂದು ಆತ್ಮೀಯತೆ ಇರೋದಿಲ್ಲ, ಮತ್ತು ಬಾಂಧವ್ಯಗಳಿರೋದಿಲ್ಲ ಸದಸ್ಯರು ಆಗಲಿ ಅಥವಾ PDO ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವ್ರ ಜೊತೆ. ಅವ್ರು ಏನಂತ ಹೇಳಿದ್ರೆ ಅವ್ರ ಕೆಲಸಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡು ನಮ್ಮನ್ನು ಕೆಲಸ ಮಾಡಿಸ್ಕೊಂಡ್ಮೇಲೆ ಅಟ್ಲೀಸ್ಟು ನೀವು ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಇದ್ದೀರಾ ಇಲ್ವಾ, ಯಾವುದೇ ಒಂದು ಒಳ್ಳೆ ಭಾವನೆಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ನಾವು ಹಾಗೆ ಮಾಡ್ತಾ ಇದ್ದೀವಿ. ನಮಗೂ ಅವ್ರು ಹೇಗಿರ್ತಾರೆ ಹಾಗೆ ನಾವು ಬಿಹೇವಿಯರ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಪರಿಸ್ಥಿತಿಗೆ ತಕ್ಕಂತೆ ನಾವು ಕೆಲಸ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಮತ್ತು ಅವ್ರಿಗೂ ಕೂಡ ನಾವು ಅವರು 400-500 ಜನ ಅಥವಾ 1000 ಜನದಿಂದ ಗೆದ್ದು ಬಂದಾಗ ಅವ್ರಿಗೂ ಕೂಡ ಒಂದು ಭಾವನೆಗಳು ಇರುತ್ತೆ, ನಾವು ಕೆಲಸ ಮಾಡಬೇಕು. ಮತ್ತು ಸದಸ್ಯರು ಪಬ್ಲಿಕ್ಸು ಕೂಡ ಅವ್ರಿಗೆ ಬೇಡ ರೀತಿ ಮಾತಾಡ್ತಾರೆ, ನಾವು ಸಹ ಕೇಳಿದ್ದೀವಿ, ನಮ್ಮ ಎದುರಿಗೇನೆ ಮಾತಾಡ್ತಾರೆ. ಅದು ನಮಗೆ ನೋವಿದೆ, ಯಾಕಂದರೆ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾಗ ಅವ್ರು ಎಷ್ಟು ನೋವನ್ನು ಅನುಭವಿಸ್ತಾರೆ ಮತ್ತು ಎಷ್ಟು ಮುಜುಗರಕ್ಕೆ ಒಳಗಾಗ್ತಾರೆ ನಮಗೆಲ್ಲ ಗೊತ್ತಿದೆ. ಅಂಥ ಮುಜುಗರಕ್ಕೆ ಒಳಗಾಗಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಕೂಡ ಅವ್ರ ಬೆನ್ನಿಂದ ನಿಂತು ಅವ್ರ ಜೊತೆಗೇನೆ ಎಲ್ಲಿ ಹೋದ್ರು ಏನೇ ಕೆಲಸ ಇದ್ರು ಅವ್ರ ಜೊತೆಗೆ ನಿಲ್ತೀವಿ. ಯಾಕಂತ ಹೇಳಿದ್ರೆ ಅವರು ಈಗ ಎಲ್ಲರೂ ಹೇಳ್ತಾರೆ ನಮಗೆ ಸಂಬಳ ಇದೆ, ಬೇಕಾದಂತೆ ಇದು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ ಅಂತ. ಈಗ ನಾವು ಕೂಡ ನಿಮ್ಮ ಒಂದು ಏನು ಭಾವನೆಗಳಿದೆ ಅದಕ್ಕೆ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತೀವಿ. ಅದೇ ರೀತಿ ನನಗೆ ಇಷ್ಟು ಪಂಚಾಯತಿಗಳಲ್ಲಿ ಕೆಲಸ ಮಾಡೋದ್ರಲ್ಲಿ ಈ ಪಂಚಾಯತಿಗಳು ಸದಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲ ಅಧ್ಯಕ್ಷರ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡಿದ್ದೀನಿ, ಆ ತೃಪ್ತಿ ಇದೆ. ಬಟ್ ಈಗ ಕುಶನ್ ಅಧ್ಯಕ್ಷ ಆದಾಗಿಂದ ನನಗೊಂದು ಹೊಸ ಒಂದು ಇದೇನಾಯಿತು ಅಂತ ಹೇಳಿದ್ರೆ, ನನ್ನಲ್ಲಿ ಆತ್ಮವಿಶ್ವಾಸ ಏನು ಬೆಳೀತು ಅಂತ ಹೇಳಿದ್ರೆ, ಅಂದರೆ ನಾವು ಅವ್ರು ಕೈ ಜೋಡಿಸಿದ್ರೆ ಯಾವ ಆಗ್ತಿದ್ದ ಕೆಲಸಗಳನ್ನು ನಾವು ಪೂರ್ಣಗೊಳಿಸ್ಬೋದು. ಮತ್ತು ಯಾವ ಕೆಲಸಗಳಲ್ಲೂ ಕೂಡ ನಾವು ಅದನ್ನು ಒಂದು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಆ ಕಾಮಗಾರಿ ಮುಕ್ತಾಯ ಆಗೋವರೆಗೆ ಅವ್ರ ಜೊತೆಗೆ ನಾವು ಕೈ ಜೋಡಿಸೋದ್ರಿಂದ ಯಾವ ರೀತಿ ಕೆಲಸ ಆಗುತ್ತೆ ಮತ್ತು ಒಳ್ಳೆಯ ಅಭಿಪ್ರಾಯಗಳು ಮೂಡುತ್ತೆ. ಮತ್ತು ಎಲ್ಲ ಸದಸ್ಯರು ಕೂಡ ಅವರು ಗಮನಕ್ಕೆ ತಗೊಂಡು ಅಥವಾ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಅವ್ರ ಜೊತೆ ಒಳ್ಳೆ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಮತ್ತು ಬಾಂಧವ್ಯಗಳನ್ನ ಇಟ್ಕೊಂಡು ಕೆಲಸ ಮಾಡಿ ಎಲ್ಲರ ಮನೆಗೆದ್ದು ಈ ಒಂದು ಅಧ್ಯಕ್ಷ ಸ್ಥಾನನ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರು ಅಂದರೆ ನನ್ನ ಅನುಭವದಲ್ಲಿ ಒಬ್ಬರೇನೆ, ನಿಜವಾಗ್ಲೂ ಒಬ್ಬರೇನೆ. ಎಲ್ಲರೂ ಕೂಡ ಒಂದು ಅರ್ಧದಲ್ಲಿ ಬಿಟ್ಟೋಗ್ಬಿಡ್ತಾರೆ, ಇಲ್ಲ ಅಂದರೆ ಅವ್ರನ್ನ ಸೇರಿಸೋದೇ ಇಲ್ಲ, ಯಾವುದೇ ಸದಸ್ಯರನ್ನ ಹತ್ರಕ್ಕೆ ತಗೊಳ್ಳಲ್ಲ ಅಥವಾ ಯಾವುದೇ ಸದಸ್ಯರ ಜೊತೆ ಬಾಂಧವ್ಯ, ಪ್ರೀತಿ, ವಿಶ್ವಾಸ ಇಟ್ಕೊಳ್ಳಲ್ಲ. ಅದನ್ನೆಲ್ಲ ಮೀರಿ ಒಂದು ಶಾಲೆ ಅಥವಾ ಕಾಲೇಜ್ ಥರ ಎಲ್ಲರನ್ನ ಜೊತೆಗೆ ಸೇರಿಸ್ಕೊಂಡು ಹೊರಗಡೆ ಒಂದು ಟೂರ್ ಆಗಿರ್ಬೋದು ಅಥವಾ ಅವ್ರ ಜೊತೆ ಆತ್ಮೀಯತೆ ಇರ್ಬೋದು ಅಥವಾ ಅವ್ರ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಿರ್ಬೋದು ಅಥವಾ ಅವ್ರದ್ದು ಏನು ತಪ್ಪು ಸರಿ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಅವ್ರ ಜೊತೆ ಒಂದು ಒಳ್ಳೆ ಸಲುಗೆಯಿಂದ ಆತ್ಮೀಯತೆಯಿಂದ ಒಂದು ಎಲ್ಲ ಕೆಲಸಗಳದು. ಈಗ ನಮ್ಮಲ್ಲಿ ಗ್ರಂಥಾಲಯ ಕಟ್ಟಡ ಇರ್ಬೋದು, ಮತ್ತು ಈಗ ನಮ್ಮ ಶೌಚಾಲಯ ಕಟ್ಟಡಗಳಿರ್ಬೋದು ಅಥವಾ ನಮ್ಮ ತ್ಯಾಜ್ಯ ವಿಲೇವಾರಿ ಕಟ್ಟಡಗಳು, ಮತ್ತು ನಮ್ಮ ಗ್ರಾಮ ಪಂಚಾಯತಿಲಿ ಆಟದ ಮೈದಾನ ಇರ್ಬೋದು, ಸ್ಪೋರ್ಟ್ಸು, ಮತ್ತು ಇವರೇ ವೈಯಕ್ತಿಕವಾಗಿ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲ ಸಂಘ ಸಂಸ್ಥೆಗಳ ಜೊತೆಕೊಂಡು ಇಟ್ಕೊಂಡು ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಿದ್ದು. ಮತ್ತು ನಮ್ಮ ಹಿಂದೂ ರುದ್ರಭೂಮಿ, ಈ ಹಿಂದೂ ರುದ್ರಭೂಮಿನ ಸಮೇತ ಅಭಿವೃದ್ಧಿ ಪಡಿಸಿರೋದು. ಮತ್ತು ಕಿಗ್ಗಾಲು ಹಿಂದೂ ರುದ್ರಭೂಮಿಯನ್ನು ಕಳೆದ ಒಂದು ವಾರದಿಂದ ಒಂದು ತಿಂಗಳಿಂದ ತುಂಬ ಗಲಾಟೆ, ಯಾಕಂದರೆ ಅದನ್ನು ಯಾರಿಗೂ ಹೇಳಿಲ್ಲ ಅಧ್ಯಕ್ಷರು. ಈಗ ನಾವೇ ಮಾಡ್ತಾ ಇರೋದ್ರಿಂದ ಯಾರಿಗೂ ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರು ಬಂದು ಅದನ್ನ ನಿಲ್ಸಕ್ಕೆ ಪ್ರಯತ್ನ ಪಟ್ಟರು. ಅಲ್ಲಿ ಏನು ಕೆಲಸ ಮಾಡಿದ್ರು ಅದನ್ನ ಮಾಡಿ ತಹಸೀಲ್ದಾರ್ ಮತ್ತು EO ಕರ್ಕೊಂಡ್ಬಂದು ಅಲ್ಲಿ ಮಾಡಬಾರ್ದಂಗೆ ಅಥವಾ ಅದನ್ನ ಸ್ಟಾಪ್ ಮಾಡಂಗೆ ಮಾಡಿದ್ರು. ಆದರೂ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ರಾತ್ರಿ ಶ್ರಮ ವಹಿಸಿ ರಾತ್ರಿವರೆಗೂ ಕೂಡ ಅಲ್ಲಿ ಬೇಕಾದಂಥ ಇದು ಕಾಂಪೌಂಡ್ ಆಗಿರ್ಬೋದು, ಬೇಲಿ ಆಗಿರ್ಬೋದು, ಮತ್ತು ಅಲ್ಲಿಗೆ ಮೂಲಭೂತ ಸೌಕರ್ಯಗಳನ್ನ ಏನೇನು ಮಾಡಬೇಕು ಫೆಸಿಲಿಟೀಸ್ ಅವೆಲ್ಲ ಅವರ ಆಸಕ್ತಿಯಿಂದ ಸ್ವಯಂ ಪ್ರೇರಿತವಾಗಿ ಅಲ್ಲಿ ನಿಂತ್ಕೊಂಡು ಅದು ಮಾಡೋದ್ರಿಂದ ಅದು ಕೂಡ ಇವತ್ತು ನಮಗೆ ಕೈ ಸಿಕ್ತು. ಕಳೆದ 21ನೇ ಇಸ್ವಿಯಿಂದನೂ ಕೂಡ ನಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೊಂದು ಜಾಗ ತೋರಿಸ್ಬಿಟ್ಟು ಅವರು ಸುಮ್ಮನೆ ಹಾಗೆ ಗೌಣವಾಗಿ ಇದ್ಬಿಟ್ಟಿದ್ರು, ನಮಗೂ ಕೊಡ್ತಿರ್ಲಿಲ್ಲ ಮತ್ತು ಅದನ್ನ ಆಕ್ಟಿವೇಟು ಆಗ್ತಿರ್ಲಿಲ್ಲ. ಕಳೆದ ಒಂದು 15 ತಿಂಗಳಿಂದ ಅಧ್ಯಕ್ಷ ಉಪಾಧ್ಯಕ್ಷ ನಿಂತ್ಕೊಂಡು ಸರ್ವೇಯರ್ನ ಕರೆಸಿ RI ಸರ್ವೆ, VA, ನಾನು ಎಲ್ಲರೂ ಹೋಗಿ ಒಟ್ಟಿಗೆ ಅದನ್ನು ವಶಕ್ಕೆ ತಗೊಂಡು ಸರ್ವೆ ನಡೆಸಿ ಅಲ್ಲಿಗೆ ಮುಳ್ತತ್ತಿ ಹಾಕಿ ಅದನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ. ಈಗ ಅಲ್ಲಿ ಯಾವುದೇ ಲೈನ್ ಮನೆಗಳಲ್ಲಿ ಅಥವಾ ನಿಮಗೆ ಎಲ್ರಿಗೂ ಗೊತ್ತಿದೆ, ಎಲ್ಲೂ ಕೂಡ ಒಂದು ತೀರ್ಕೊಂಡ್ರೆ ಅಥವಾ ಅವರ ಶವ ಸಂಸ್ಕಾರ ಮಾಡಲಿಕ್ಕೆ ಅಟ್ಲೀಸ್ಟ್ ಅವ್ರು ನೋಡ್ಲಿಕ್ಕೋಸ್ಕರ ಮನೆ ಮುಂದೆ ಸಹ ಒಂದು 10 ನಿಮಿಷ ಇಡಕ್ಕೆ ಬಿಡೋದಿಲ್ಲ. ಅಂಥ ಒಂದು ಪರಿಸ್ಥಿತಿಗೆ ಮತ್ತು ಒಳ ಕೆರೆಯಲ್ಲೆಲ್ಲ ಆಗ್ತಾ ಇರ್ತಾರೆ. ಅದನ್ನು ಈಗ ಮುಖ್ಯವಾಗಿ ನಮಗೆ ದೇವಸ್ಥಾನಕ್ಕಿಂತ ಇಂಪಾರ್ಟೆಂಟು ಸ್ಮಶಾನ. ಅದೇ ಒಂದು ದೇವಸ್ಥಾನ ಇದ್ದಂಗೆ ನಮ್ಮ ಪೂರ್ವಜರಾಗಿರ್ಬೋದು ಅಥವಾ ನಮ್ಮ ಅಣ್ಣ ತಮ್ಮಂದಿರಾಗಿರ್ಬೋದು ಹೋಗಿರುವಂಥ ಒಂದು ಸ್ಥಳ.
ಅದನ್ನೇ ನಾವು ಅತ್ಯಂತ ಅಮೂಲ್ಯವಾಗಿ ಇಟ್ಕೊಂಡು ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಮಾಡಿದ್ರಿಂದ ಈಗ ಅಂಥ ಒಂದು ಕಡು ಬಡವರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ಅತ್ಯಂತ ಹೆಚ್ಚು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅಂಥ ಒಂದು ಕಾರ್ಯವನ್ನು ಇವರು ಬಿಡದೆ, ಯಾರಿಗೂ ಬಗ್ಗದೆ, ಯಾರಿಗೂ ಇದು ಮಾಡದೆ ಅದನ್ನು ನೆರವೇರಿಸಿದ್ದಾರೆ. ಅದನ್ನು ನಾನು ನಿಜವಾಗ್ಲೂ ಅದಕ್ಕೆ ನಾನು ಶ್ಲಾಘನೆ ವ್ಯಕ್ತಪಡಿಸ್ತೀನಿ. ಈಗ ನಾವು ಏನೇ ಒಂದು ಕೆಲಸ ಮಾಡಲು ಸ್ಟೇಜ್ದು ಅಷ್ಟೇ, ನಾವು ಸ್ಟೇಜ್ದು ಮಾಡುವಾಗ ಅದು ಬಡ ಅಂದರೆ ಈ ರಾಜ್ಯಕ್ಕೆ ವ್ಯವಸ್ಥೆ ಬೇಕು ಅಂತಲ್ಲ, ಬಟ್ ನಮ್ದೊಂದು ಬಾಂಡಿಂಗ್ ಇತ್ತಲ್ಲ, ಒಂದು ಎಲ್ಲರೂ ಕಂಡಾಗ ನಾವು ನಮ್ದು ಅನ್ನೋ ಒಂದು ಫೀಲ್ ಬರ್ತಾ ಇತ್ತು ಎಲ್ಲಿ ಕಂಡಾಗ ಸಹ. ಅದು ಇದನ್ನ ಬಿಟ್ಟಾದ್ಮೇಲೆ ನಾವಿನ್ ಬೋರ್ಡಿಗೆ ಮೀಟಿಂಗ್ ಆಗಿರ್ಬೋದು, ನಮಗೊಂದು ಬಾಂಡಿಂಗ್ ಇರಲ್ಲ ಅಂತ ಅನಿಸ್ತದೆ. ಅಂದ್ರೆ ನಾನು ಹೇಳೋದೇನಂದ್ರೆ ಹೊರಗಡೆ ಅಷ್ಟು ಈಗ ಇರೋಷ್ಟು ಚಾನ್ಸ್ ಸಿಗಲ್ಲ, ಕಂಪಲ್ಸರಿ ಅಂತೇಳಿ ಎಲ್ಲರೂ ಕಂಡು ಇದು ಮಾಡ್ಕೊಳ್ತಿದ್ವಿ. ಟ್ರಿಪ್ ಹೋಗೋದಾಗಿರ್ಬೋದು, ನಮ್ಮ ಒಂದು ಗೊತ್ತಿಲ್ಲದೇನೆ ಒಂದು ರಾಜಕೀಯಕ್ಕೆ ಬಂದ್ವಿ ನಾವೊಂದು ಈ ಥರ ಒಂದು ನಮ್ಮ ಒಂದು ಕೆಟಗಿರಿ ಬಂದ್ಬಿಟ್ಟು ನಾವೆಲ್ಲ ರಾಜಕೀಯಕ್ಕೆ ಬರುವಂಥವ್ರೆ ಅಲ್ಲ, ಅಂಥವ್ರು ನಾವೊಂದು ಚಾನ್ಸ್ ಸಿಕ್ಕಿ ನಾವೆಲ್ಲ ಇಲ್ಲಿ ಸೇರಿ 5 ವರ್ಷನ ಟೈಮ್ನ ಕಳೆದಿದ್ದೀವಿ. 5 ವರ್ಷದಲ್ಲಿ 2.5 ವರ್ಷ ಅಂತೂ ತುಂಬ ಖುಷಿಯಾಗಿ ಕಳೆದಿದ್ದೀವಿ ಅಂತ ನನ್ನದೊಂದು ಅನಿಸಿಕೆ. ಸಣ್ಣ ಪುಟ್ಟ ಎಲ್ಲಿಯಾದ್ರೂ ಮಿಸ್ಟೇಕ್ಗಳು ಆಗಿದ್ರು ಅದನ್ನ ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳದೆ ಮತ್ತೆ ಹೀಗೆ ಇರುವ ನಮ್ಮ ಬಾಂಡಿಂಗ್ನ ಹೀಗೆ ಕಂಟಿನ್ಯೂ ಮಾಡುವ ಅಂತ ಇದು. ಮತ್ತೆ ಸಿಬ್ಬಂದಿಗಳಲ್ಲಿ ನಾನು ಹೇಳೋದು ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಯಾರು ಸೆಂಟಿಮೆಂಟ್ ಆಗ್ಬೇಡಿ, ಬೇಕು ಬಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಬರ್ಬೋದು. ನಾನು ಬರ್ತಿಲ್ಲ ಅಂತಾನೆ ಇದ್ದೀನಿ. ನನ್ನ ಅಷ್ಟು ಫೋರ್ಸ್ ನನಗೆ ತುಂಬಾ ಕಡೆಯಿಂದ ನನಗೆ ಫೋರ್ಸ್ ಇದೆ. ನಾನು ಇಲ್ಲದಿಲ್ಲ, ನಾನು ಅಂದ್ರೆ ನನಗೆ ಫ್ಯಾಮಿಲಿ ಇದ್ರಿಂದ. ಆದ್ರೆ ಸಿಬ್ಬಂದಿಗಳಲ್ಲಿ ನಾನು ಹೇಳೋದು, ನಾನು ಲಿಖಿತರಿಗಾಗೋದು, ನಿರೂಪಣೆಗೂ ಮತ್ತೆ ಸರ್ಗಾಗಿದ್ದು ಯಾವ ಟೈಮಲ್ಲಿ 9:30 ಮೇಲೆ ಸರ್ಗೆಲ್ಲ ಫೋನ್ ಮಾಡಿದ್ದೆ ಇದೆ. 10:30ಗೆಲ್ಲ ಸರ್ ಪಾಪ ರಿಸೀವ್ ಮಾಡಿ ಫ್ಯಾಮಿಲಿ ಇದ್ರು, ಮೈಸೂರಲ್ಲೆಲ್ಲ ಮದುವೆಲೆಲ್ಲ ಇದ್ರು ನನಗೆ ನಾನು ಕಾಲ್ ಮಾಡಿ ಅದಕ್ಕೆ ಏನು ಸಜೆಷನ್ ಕೊಟ್ಟಿದ್ದಾರೆ. ಸಪೋರ್ಟ್ ಇದ್ದೆ ನಾವು ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಯ್ತು. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾವು ಬರ್ತಾ ಇರ್ತೀವಿ ಪಂಚಾಯತಿಗೆ, ವಾಟಿಂಗ್ ಆಗಿ ಇರಲಿ ಅಂತ ಕೇಳ್ಕೊಳ್ತೀವಿ. ದೊಡ್ಡವಳಾಗಿರ್ಬೋದು, ಅದಕ್ಕೆ ನಾನು ಹೇಳಿದಾಗೆಲ್ಲ ಕೇಳಿದ್ದಾರೆ ಎಂದು. ಅದಕ್ಕೆ ಇನ್ನೊಂದ್ಸಲ ನಿಮಗೆ ನನ್ನ ಪ್ರೀತಿ ಅಮ್ಮನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ನಮ್ಮ ಅಧ್ಯಕ್ಷರು ಅಷ್ಟೇ, ನಾನು ದಿನ ಫೋನ್ ಮಾಡ್ತಾ ಇದ್ದೆ. ವಿಡಿಯೋ ಸರಿಗೆ ಫೋನ್ ಮಾಡೋದಿದ್ರು ಅಧ್ಯಕ್ಷರ ಜೊತೆ ಮಾತಾಡ್ಕೊಂಡು ನಮ್ದು ಏನು ಕಾಮಗಾರಿ ಇದೆ ಕುಶಲ್, ನಾವು ಎಲ್ಲರೂ ಆ ಕಡೆ ಈ ಕಡೆ ಡಿವೈಡ್ ಆಗಿದ್ದಾರೆ, ನಾವು ಡಿವೈಡ್ ಆಗೋದು ಬೇಡ ಕುಶಲ್. ಯಾಕಂದ್ರೆ ಡಿವೈಡ್ ಆದರೆ ನಮ್ಮ ಅನುದಾನ ಬೇರೆ ಬೇರೆ ಆಗುತ್ತೆ, ಅವ್ರು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಕೊಂಡು ಫಸ್ಟ್ ನಾನು ಹೇಳಿದ ಮಾತನ್ನ ಅವರು ಅದನ್ನೇ ತಿಳ್ಕೊಂಡು ನಾವು 3 ಜನರು ಡಿವೈಡ್ ಆಗಿದೆ. ಗಾಂಧಿನಗರ, ಶಾಸ್ತ್ರೀನಗರದಲ್ಲಿ ತುಂಬ ಕೆಲಸ ಮಾಡಿದ್ದೀವಿ. ನಾವು ಒಟ್ಟಿಗೆ ದೊಡ್ಡ ಕೆಲಸನೇ ಮಾಡಿದ್ದೀವಿ. ಆದರೆ ಅದು ಜನರ ಕಣ್ಣಿಗೆ ಸಾಕಾಗಿಲ್ಲ ಏನೋ ಅದು ನನಗೆ ಗೊತ್ತಿಲ್ಲ. ಆದರೆ ನಾವು ಮಾಡಿದ್ದು ನನಗೆ ತೃಪ್ತಿ ಇದೆ. ನಾವು 3 ಜನರಿಗೆ ಮತ್ತೆ ಹೇಳ್ಬೇಕಂದ್ರೆ ಸುಮಾರು ಕೆಲಸನ ನಾವು ಅಧ್ಯಕ್ಷರ ಪರವಾಗಿ ಆಗಲಿ ಕೆಲಸನೆಲ್ಲ ಸಕ್ಸಸ್ ಮಾಡಿ ಅಲ್ಲಿ ನಮ್ಮ ಹೆಸರುಗಳನ್ನ ಬರ್ಸಿ ಯಾವ ಪಂಚಾಯಿತಿಯಲ್ಲೂ ಆ ಥರ ಮಾಡಲಿಕ್ಕಿಲ್ಲ. ಯಾಕಂದ್ರೆ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರದ್ದೇ ಬರೋದು, ಮತ್ತೆ ಸದಸ್ಯರದ್ದು ಕೇಳ್ಕೊಂಡು ಅದರಲ್ಲೂ ತುಂಬ ಶ್ರಮ ವಹಿಸಿದ್ದಾರೆ. ಯಾಕಂದ್ರೆ ಮೆಂಬರ್ಸ್ಗಳದ್ದು ಹೆಸರು ಬರಬೇಕು ಅಲ್ಲಿ, ನಮ್ಮದೇ ಆದರೆ ಯಾರ್ಯಾರು ಸದಸ್ಯರು ಇದ್ದಾರೆ ಅಂತ ಗೊತ್ತಾಗಲ್ಲ ಸಾರ್ವಜನಿಕರಿಗೆ, ಇವರು ಶ್ರಮ ಪಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನಮ್ಮ ಎಲ್ಲ ಹೆಸರುಗಳನ್ನ ಕಲ್ಲಲ್ಲಿ ಬರೆದು ಹಾಕಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದವನ್ನು ಹೇಳ್ತೀನಿ. ಮತ್ತೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಒಂದು ಖುಷಿ ಕೊಟ್ಟಿದೆ 2.5 ವರ್ಷದಲ್ಲಿ. ಒಂದು ಮಾತು ಹೇಳಿದರೆ ಸಾಕು ಸರ್, ಇಲ್ಲಿಗೆ ಹೋಗುವ ಅಲ್ಲಿಗೆ ಹೋಗೋದು ಹೇಳುವಾಗ ಟ್ರಿಪ್ ಸಮೇತವಾಗಿ ನಮ್ಮನ್ನು ಕರೆಸಿ ಅಲ್ಲೂ ಎಂಜಾಯ್ಮೆಂಟ್ ಮಾಡಿ ನಾವು ಒಂದೇ ಒಂದು ತಾಯಿಯ ಮಕ್ಕಳಾಗೆ ನಾವು ಇದ್ದು ಬಂದಿದ್ದು. ಒಂದ್ಸಲ ಅಂತಲ್ಲ, ನಾವು 2-3 ಸಲ ಹೋಗಿದ್ದೀವಿ. ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗುವ. ಕೆಲವು ಜನರಿಗೆ ಬರ್ಲಿಕ್ಕೆ ಆಗದಿರಬಹುದು, ಬಟ್ ಆ ಬಾಂಧವ್ಯ ಇಲ್ಲದ ಹೋಗುತ್ತೆ ಅಂತ ಹೇಳ್ಕೊಂಡು ದೊಡ್ಡ ಅಮೌಂಟ್ ಕಟ್ಕೊಂಡು ನಾವು ಹೋಗೋದು ಬೇಡ. ಬೇರೆ ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿ ಇರ್ಲಿ ಅಂತ ಅನ್ನೋ ಒಂದು ಮಟ್ಟಿಗೆ ನಾವು ಹತ್ರಕ್ಕೆ ಹೋಗಿ ಬರುವ
ಇದನ್ನು ಇದೇ ಥರ ಮುಂದುವರಿಸ್ಕೊಂಡು ಹೋಗುವ ಅಂತ ಹೇಳ್ಕೊಂಡು ನಿಮ್ಮನ್ನು ಕೈ ಮುಗ್ದು ಕೇಳ್ಕೊಳ್ತೀನಿ. ಯಾಕಂದರೆ ಈ ಬಾಂಧವ್ಯ ನಮಗೆ ಸಿಕ್ಕಲ್ಲ ಇನ್ನು. ಎಲ್ಲೆಲ್ಲೋ ಹುಟ್ಟಿದವರು ಬೆಳೆದವರು ಯಾವುದೋ ಗ್ರಾಮ, ಇದೊಂದು ಜಾಗ ನಮಗೆ ತುಂಬ ಒಳ್ಳೇದು ಮಾಡಿದೆ. ನಮಗೆ ಆ ಬಾಂಧವ್ಯವನ್ನು ತೋರಿಸ್ಕೊಟ್ಟಿದೆ ನಮಗೆ. ಅದಕ್ಕೆ ಯಾರು ಮರಿಬೇಡಿ. ನಮಗೆ ಒಬ್ಬೊಬ್ಬರಿಗೆ ಕಾಣದೇ ಇರ್ಬೋದು ರೋಡಲ್ಲಿ ಹೋಗುವಾಗ, ನನ್ನ ನೇಚರ್ ಆ ಥರ. ಒಬ್ಬೊಬ್ಬರಿಗೆ ಕಾಣಲ್ಲ, ಆದರೆ ನನಗೆ ದೊಡ್ಡ ಸಿಗಿಲ್ಲ, ಕರೆದು ಮಾತಾಡ್ತೀನಿ. ಅದೇ ಥರ ನೀವು ಇಟ್ಕೊಡಿ. ನಂದು ಏನು ತಪ್ಪಿದ್ರು ಕ್ಷಮೆ ಕೇಳ್ಕೊಳ್ತೀನಿ. ವಿಡಿಯೋಸ್ 2 ವರ್ಷದಲ್ಲಿ ಏನೋ ಆಗಿರ್ಬೋದು, ಬಟ್ ಇವಾಗ ನಾವು ಚೆನ್ನಾಗಿದ್ದೀವಿ. ನಿಮ್ಮನ್ನು ಅಷ್ಟೇ ತಪ್ಪಿದ್ರೆ ಕ್ಷಮೆ ಕೇಳ್ಕೊಳ್ತೀನಿ. ನನ್ನಿಂದ ಅಧ್ಯಕ್ಷರಿಗೆ ನನ್ನ ಪ್ರೀತಿಯ ಎಲ್ಲ ತಂಗಿಯಂದಿರು ಸಂಬಂಧಿಯರಿಗೂ ಅಷ್ಟೇ ನಾನು ಕ್ಷಮೆ ಕೇಳಿ ನನ್ನ 2 ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ಪಟ್ಟಣದ ಎಸ್ಎಂ ಲಿಂಗಪ್ಪ ಸಹಕಾರ ಭವನದಲ್ಲಿ ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು, ಡಿಸಿಸಿ ಬ್ಯಾಂಕಿನ ಸಿಬ್ಬಂದಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಎಸ್ಎಂ ಲಿಂಗಪ್ಪ ಸಹಕಾರ ಭವನದಲ್ಲಿ ನಡೆದ ಕೆಆರ್ಪೇಟೆ ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಡಿಸಿಸಿ ಬ್ಯಾಂಕ್ನ ಸಿಬ್ಬಂದಿಗಳ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆಯಲ್ಲಿ ವಹಿಸಿ ಮಾತನಾಡಿದರು. ಆರಂಭಿಸಿ ರೈತ ಬಾಂಧವರು ಸಹಕಾರ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಲು ಅನುವು ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಸಹಕಾರ ಸಂಘಗಳ ಸಿಇಒಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರುಗಳು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಉಪಸ್ಥಿತರಿದ್ದರು. ಅಕ್ಕಿ ಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವಾಸುರಾಜೇಗೌಡ, ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗರಾಜ್, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಅಗಲೆಯ ಶ್ರೀಧರ್, ಮುಖಂಡರಾದ ಹಾದನೂರು ಪರಮೇಶ್, ಜಾಗನಕೆರೆ ಅಂಬರೀಶ್, ಕೈಗನಹಳ್ಳಿ ಜಯರಾಮೇಗೌಡ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾದ ಸಚಿನ್ ಚಲುವರಾಯಸ್ವಾಮಿ, ನಿರ್ದೇಶಕ ಶೀಲನೆರೆ ಅಂಬರೀಶ್, ಮನ್ಮೂರ್ ನಿರ್ದೇಶಕ ಡಾಲು ರವಿ ಹಾಗೂ ಬ್ಯಾಂಕಿನ ಸಿಇಒ ವನಜಾಕ್ಷಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ನಾಗಭೂಷಣ್, ಸಹಕಾರ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್, ಸಹಕಾರ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲ ಸೆಕ್ರೆಟರಿಗಳು ಹಾಗೆ ನಮ್ಮ ಅಧ್ಯಕ್ಷರು, ಫ್ಯಾಕ್ಸ್ ಅಧ್ಯಕ್ಷರು, ಇನ್ನೆಲ್ಲ ಕಾರ್ಯದರ್ಶಿಗಳೆಲ್ಲ ನಮಸ್ಕಾರ. ನಾವು ಕೊಟ್ಟಿದ್ದ ಸಜೆಷನ್ ತುಂಬ ಒಳ್ಳೆಯ ಸಜೆಷನ್. ಈಗ ಮೇಜರ್ ಆಗಿ ನಿಮಗೆ KCC ಸಾಲಗಳಾಗ್ಬೋದು, ಅದು ಕುಸ್ತಿ ಆಗೋದಲ್ಲಿ 10ನೇ ಆಗಿರುತ್ತೆ. ಮೇಜರ್ 80% 10ನೇ ಆಗಿರೋದು. ನಿಮ್ಮೊಂದು ಸಲಹೆ ಕೊಟ್ಟರು, ತುಂಬ ಒಳ್ಳೆಯ ಸಲಹೆ. ನಾವು ಬ್ಯಾಂಕಿಂದ ಅದು ಮಾಡೋಕ್ಕಾಗಲಿಲ್ಲ, ನಾವು ಸೊಸೈಟಿ ಮಟ್ಟದಲ್ಲಿ ನೀವುಗಳು ಮಾಡ್ಕೋಬೋದು ಜವಾಬ್ದಾರಿ. ಹಾಗೇನೆ ಸುಸ್ತಿ ಇಲ್ಲದೆ ಇರೋವಂಥದ್ದು, ಇದೊಂದು ಫ್ಯಾಕ್ಸ್ 10 ವರ್ಷದಿಂದ ಸುಸ್ತಿ ಇಲ್ಲ. ಯಾರು ಮೇಡಮ್ ಸೆಕ್ರೆಟರಿ ನಡೆಸ್ಕೊಂಡು ಹೋಗ್ತಾ ಇರೋದು. ಸೊ ಅದು ತುಂಬ ಖುಷಿ ಆಗಿದೆ ಆ ಥರ ಕೇಳಿದಾಗ. ಅದೇ ಥರ ಪ್ರತಿಯೊಂದು ಫ್ಯಾಕ್ಟ್ಸು ಆ ರೀತಿ ಆದಾಗ ನಮಗೆ ತುಂಬ ಏನಾಗುತ್ತೆ, ಬ್ಯಾಂಕಿಂದ ಸಾಲ ಕೊಡೋದು ಉತ್ಸುಕರಾಗ್ತೀವಿ, ನಾವು ಆಕೆ ಗಮನ ಹರಿಸ್ತೀವಿ. ಯಾವುದೋ ಒಂದು ಸೊಸೈಟಿ ನಮಗೆ ತುಂಬ ಸುಸ್ತಿ ಇದೆ ಅಂತ ಅಂದಾಗ ಅದ್ರ ಕಡೆ ಆದಷ್ಟು ತಳ್ಳಕ್ಕೆ ಹೋಗ್ತೀವಿ ಮುಂದಕ್ಕೆ. ಯಾಕೆಂದರೆ ಅದರಿಂದ ರಿಕವರಿ ಕಷ್ಟ ಆಗುತ್ತೆ ಅನ್ನೋ ಕಾರಣದಿಂದ, ಬೇರೆ ಯಾವ ಇದರಿಂದನೂ. ಅವತ್ತಿನ ದಿನಕ್ಕೆ ನಮಗೆ ಸುಸ್ತಿ ಆದರೂ ಪರವಾಗಿಲ್ಲ, ನಾವು ಜನರಿಗೆ ಸಾಲ ಕೊಡಬೇಕು ಅಂತ ನಾವು ಕೊಡ್ತಾ ಇದ್ದೀವಿ. DCC ಬ್ಯಾಂಕ್ ಇರೋದೇ ರೈತರಿಗೋಸ್ಕರ. ಈ ಬ್ಯಾಂಕ್ ಬಂದಿರೋದೇ ರೈತರಿಗೆ ಹೆಲ್ಪ್ ಮಾಡಬೇಕು ಅಂತ. ನಮ್ಮ ರೈತರಿಗೆ ಏನಾಗುತ್ತೆ, ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಕೆಲವೊಂದು ಡಿಫಿಕಲ್ಟಿಗಳಿಂದ ಅವ್ರಿಗೆ ಸಾಲ ತೊಗೊಳಕ್ಕೆ ಆಗಲ್ಲ. ಆ ಕಷ್ಟ ಅವರಲ್ಲಿ ಅನುಭವಿಸ್ಬಾರ್ದು, ಈಸಿಯಾಗಿ ಸಾಲ ತಗೊಳ್ಳಿ ಅನ್ನೋದಕ್ಕೆ ಗೌರ್ಮೆಂಟ್ ಸಪೋರ್ಟಿವ್ ಆಗಿ KCC ಸಾಲ 1 ವರ್ಷಕ್ಕೆ ಬಡ್ಡಿ ರಹಿತವಾಗಿ ಕೊಡ್ತಾರೆ. ಸೊ ಅದು ಏನು 1 ಲಕ್ಷ 1.5 ಲಕ್ಷ ಅವ್ರವ್ರ ಅನುಕೂಲಕರ ಎಷ್ಟೋ ಅವರು ಪ್ಲೇಸ್ ನಾವು ತೊಗೊತಾರೆ. ಸೊ ಇಂಥ ವಿಚಾರಗಳನ್ನ ಅದು ಬ್ಯಾಂಕ್ ಬಂದು ರೈತರಿಗೆ ಸರ್ಕಾರ, ಬ್ಯಾಂಕು ಮಧ್ಯ ಬ್ರಿಡ್ಜ್ ನೀವು ಸೊಸೈಟಿಗಳು, ಈ ಸೊಸೈಟಿ ನಡೆಸೋ ಸೆಕ್ರೆಟರಿಗಳು ಬೋರ್ಡ್ ಒಂದು 5 ವರ್ಷಕ್ಕೆ ಮತ್ತೆ ಹೋಗುತ್ತೆ. ಬಟ್ ಆ ಸೆಕ್ರೆಟರಿಗಳು 20 ವರ್ಷ 30 ವರ್ಷ ಸರ್ವಿಸ್ ಕೊಡೋರು. ನೀವು ಅದನ್ನು ನಿಮ್ಮ ಮನೆ ಅಂತ ತಿಳ್ಕೊಂಡು ನೀವು ಕೆಲಸ ಮಾಡಿದ್ರೆ ಅವ್ರು ಆಟೋಮೆಟಿಕ್ ಎಲ್ಲ ಒಳ್ಳೆಯದಾಗುತ್ತೆ. ಈಗ ನಾವು ಕೈ ಸಾಲ ಕೊಡ್ತೀವಿ ಯಾರಿಗೋ ಒಬ್ಬರಿಗೆ, ಅವ್ರು ಹಿಂದೆ ಬಿದ್ದು ನಾವು ವಸೂಲಿ ಮಾಡ್ತೀವಲ್ಲ. ಈಗ ಎಲ್ಲೋ ಒಂದು ಕೇಸ್ ಆಗ್ಬೋದು, ಯಾರೋ ಒಬ್ಬರು ಮೋಸ ಮಾಡೋದು, ಇನ್ನೊಂದು ಮತ್ತೊಂದು ಆಗ್ಬೋದು. ಬಟ್ ಅದೇ ಸೊಸೈಟಿ ಕೊಟ್ಟಿದೆ ಅಂತ ನಾವು ಅಷ್ಟೇ ಮುತುವರ್ಜಿ ವಹಿಸಿದ್ರೆ ಅದು ರಿಕವರಿ ಆಗುತ್ತೆ ಅಂತ ಸೆಕ್ರೆಟರಿಗಳು ನೋಡಿದ್ದೀವಿ. ಸೊ ಅವರು ಬರೀ ಕೆಲವಿದ್ದಾರೆ, ಬಟ್ ಎಲ್ಲ ಸೆಕ್ರೆಟರಿಗಳು ಇನ್ವಾಲ್ವ್ ಆಗಬೇಕು ಜಾಸ್ತಿ, ಅದ್ರ ಬಗ್ಗೆ ಗಮನ ಹರಿಸ್ಕೊಂಡು ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಸೂಪರ್ವೈಸರ್ಗಳು ನಾವೆಲ್ಲಿ ಬಂದು ಮೀಟಿಂಗ್ ಮಾಡೋದು ಕೈಯಲ್ಲ, ಅವ್ರು ಪ್ರತಿ ತಿಂಗಳು ಪ್ರತಿ ಮೀಟಿಂಗ್ ಹೋಗೋಕ್ಕಿಂತ ಮುಂಚೆ ಒಂದು ರಿವ್ಯೂ ಮಾಡ್ಕೋಬೇಕು. ಯಾಕೆ ಸುಸ್ತಿ ಆಗಿದೆ, ಎಷ್ಟು ಸುಸ್ತಿ ಆಗಿದೆ, ಹಳೆ ಸುಸ್ತಿ ಆದಾಗ ಅದು ಎಷ್ಟು ಯಾವ ಸ್ಟೇಜ್ಗೆ ಹೋಗಿದೆ, ಅವರು ಮನೆಗೆ ಹೋಗಿ ಮಾತಾಡಿಲ್ವಾ, ಯಾವ ಸ್ಟೇಜಲ್ಲಿದೆ, ರಿಕವರಿ ಆಗುತ್ತಾ ಆಗಲ್ವಾ, ಬೋರ್ಡ್ ಮೀಟಿಂಗ್ ಹೊತ್ತಿಗೆ ಒಂದ್ಸತಿ ಅಧ್ಯಕ್ಷರ ಜೊತೆ ಕುತ್ಕೊಂಡು ಮಾತಾಡಿ, ಸೆಕ್ರೆಟರಿ ಜೊತೆ ಕುತ್ಕೊಂಡು ಮಾತಾಡಿ ಯಾವ ಹಂತದಲ್ಲಿದೆ ಅಂತ ಮುತುವರ್ಜಿ ವಹಿಸಿದ್ರೆ ನಮ್ಮ ಸೆಕ್ರೆಟರಿಗಳು ನಾವೆಲ್ಲ ಬಂದು ಕುತ್ಕೊಂಡು ಮಾಡೋಕ್ಕಿಂತ ಕಡಿಮೆ ಆಗುತ್ತೆ. ಸೊ ಎಲ್ಲರೂ
ಕೋಆರ್ಡಿನೇಷನ್ ಹೋದಾಗ ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಂಡ್ ಆಫ್ ದ ಕೊನೆಗೆ ನಾವು ಜನರಿಗೆ ಎಷ್ಟು ಒಳ್ಳೇದು ಮಾಡಬೇಕು. ಅಣ್ಣ ಹೇಳಿದಂಗೆ ಇದಕ್ಕೆ ರಾಜಕೀಯ ಬೆಳೆಸೋದು ನಮ್ಗೆ ಯಾರಿಗೂ ಆಸಕ್ತಿ ಇಲ್ಲ. ಅಣ್ಣ JDS ಇರ್ಬೋದು, ನಾವು ಕಾಂಗ್ರೆಸ್ ಇರ್ಬೋದು, ಅದೇನಿದ್ರು ಬಿಲ್ಡಿಂಗ್ ಹೊರಗಡೆ, ನಮ್ಮ ಸೊಸೈಟಿಗಳು, ನಮ್ಮ ಬ್ಯಾಂಕಿನ ಹೊರಗಡೆ. ರಾಜಕೀಯ ಅಂತ ಬಂದಾಗ, ಎಲೆಕ್ಷನ್ ಅಂತ ಬಂದಾಗ ಅವತ್ತಿನ ದಿನ ಅದು ನೋಡೋಣ. ಬಟ್ ಇವತ್ತು ನಾವಿಲ್ಲಿ ಬಂದಿರೋದು ರೈತರಿಗೆ ಒಳ್ಳೇದಾಗಬೇಕು, ಸೊಸೈಟಿಗಳು ಒಳ್ಳೇದಾಗಬೇಕು, ಸೊಸೈಟಿ ಸ್ವಾವಲಂಬನೆಯಿಂದ ಅವ್ರು ಬೆಳಿಬೇಕು ಅಂತ. ಒಂದು ಸೊಸೈಟಿ ಈಗ ಕಿಕ್ಕೇರಿದೆ ಎಕ್ಸಾಂಪಲ್ ಅವ್ರು ಎಲ್ಲೋದ್ರೂ ಅದೇ ಥರ ಈಗ ಮಿಕ್ಕಿದ 30 ಫ್ಯಾಕ್ಟ್ರಿ KRಪೇಟೆಲ್ಲ ಇನ್ನೂ ಸಂತೋಷ ಅಲ್ವಾ. ಸೊ ಆ ರೀತಿ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಅದಕ್ಕೆ ಸಪೋರ್ಟಿವ್ ಆಗಿ ನಾವು ಹಿಂಗೆ ಇರಬೇಕು. ಅದು ನಾವು ಇದ್ದೇ ಇರ್ತೀವಿ ಸದಾಕಾಲ. ನಮ್ಮ ಮಿನಿಸ್ಟರ್ ಸಾಹೇಬರು ಆಗಿರ್ಬೋದು, ಅದು ನಮ್ಮೆಲ್ಲ MLAಗಳಾಗಿರ್ಬೋದು, ಅದು ನಮ್ಮೆಲ್ಲ ನಾಯಕರುಗಳಾಗ್ಬೋದು, ನಿಮ್ಮೆಲ್ಲರ ಜೊತೆ ಇರ್ತೀವಿ ಮುಂದಿನ ದಿನಗಳೆಲ್ಲ ಕೆಲಸಗಳಲ್ಲಿ. ಹಾಗೆಯೇ ಟ್ಯಾಕ್ಸ್ ಕಂಪ್ಯೂಟರೈಸೇಷನ್ ಬಗ್ಗೆ ಮಾತಾಡೋಣ. ಸೊಸೈಟಿ ಸೆಕ್ರೆಟರಿಗಳು ಭಾಳಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಈಗ ಸಡನ್ನಾಗಿ ಕೆಲವೊಬ್ಬರಿಗೆ ಕಂಪ್ಯೂಟರೈಸೇಷನ್ ತೊಗೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋದು ಕಷ್ಟ ಆಗ್ಬೋದು. ಬಟ್ ಆದರೆ ಅಂಥ ಬೋರ್ಡ್ಗಳಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡಿ ಒಂದಿಬ್ಬರನ್ನ ಕೆಲಸಕ್ಕೆ ತೊಗೊಂಡು ಅವ್ರುಗಳು ಫಸ್ಟ್ ಕಲ್ತು ಅದನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಈಗ ಸೆಕ್ರೆಟರಿಗಳು ಕಲ್ತ್ಕೊಂಡು ಅದ್ರ ಜೊತೆಗೆ ಅವರು ಜೊತೆ ಕಾಲಿಟ್ಟು ನಡೀತಾ ಕೆಲಸಗಳು ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಕಂಪ್ಯೂಟರೈಸೇಷನ್ ಆದಮೇಲೆ ನಿಮ್ಗೆ ಬೇರೆ ಆಪ್ಷನ್ ಇಲ್ಲ. ಒಂದು ಡೇ ಪ್ರತಿ ಇಬ್ಬರದೊಬ್ಬರು ಮಾಡಲೇಬೇಕಾಗುತ್ತೆ. ಯಾವ ಒಬ್ಬರು ಕೆಲಸಕ್ಕಿಲ್ಲ ಅಂದರೆ ಅದು ಆಟೋಮೆಟಿಕ್ ಡೇ ಅಂತ ಹೋಗ್ಬಿಡುತ್ತೆ. ನೆಕ್ಸ್ಟ್ ನೀವು ಎಂಟ್ರೀಸ್ ಮಾಡೋದಕ್ಕಾಗಲ್ಲ. ಅದಕ್ಕೆ RCS ಕಳಿಸ್ಬಿಟ್ಟು ಅದೆಲ್ಲ ಪ್ರಾಬ್ಲಮ್ ಯಾರು ಹೋಗಬಾರ್ದು. ಅದೆಲ್ಲ ಸುಮ್ಮನೆ ಕಾಂಪ್ಲಿಕೇಶನ್ ಆಗ್ತದೆ. ನಮ್ಮ ನಿರ್ದೇಶಕರಾದ ಅಂಬರೀಷ್ ಅವರೇ ಹಾಗೂ ಮನ್ಮೂಲ ನಿರ್ದೇಶಕರು ಹಾಗೂ ಪ್ಯಾಕ್ಸ್ ಅಧ್ಯಕ್ಷರಾದಂತಹ ರವಿಯವರೇ ಹಾಗೂ ನಾಗಭೂಷಣ್ ಅವರೇ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ನಮ್ಮ ಪ್ಯಾಕ್ಸ್ನ ಅಧ್ಯಕ್ಷರು, ನಿರ್ದೇಶಕರುಗಳು ಹಾಗೂ ಕಾರ್ಯದರ್ಶಿ ಮಿತ್ರರೇ, ಈ ದಿವಸ ನಾವು ಎಲ್ಲ ಈ ಸಬ್ ಡಿವಿಷನ್ನಲ್ಲಿ ನಾವು ಎಲ್ಲ 3 ತಾಲೂಕುಗಳಲ್ಲಿ PDP ಸಭೆಗಳನ್ನ ಮುಗಿಸಿದ್ವಿ. ಇದು KRಪೇಟೆನಲ್ಲಿ ನಾವು ಕಾರಣಾಂತರಗಳಿಂದ ಸ್ವಲ್ಪ ವಿಳಂಬವಾಗಿ ಸ್ಟಾರ್ಟ್ ಮಾಡಿದ್ವಿ. ನಾವೇನಂತಂದರೆ ನಮ್ಮ ಇವರು ಅಧ್ಯಕ್ಷರೊಬ್ಬರು ಹೇಳ್ತಾ ಇದ್ದಾರೆ, ಸಾಲದ ಬಗ್ಗೆ ಹೇಳಿ ಬಗ್ಗೆ ಭಾಳ ಹೆಸರಾಗಿದೆ. ಎಲ್ಲರೂ ಅಲ್ಲೋಗಿ ನೋಡಿ ಅಂತ ಹೇಳ್ತಿರ್ತಾರೆ. ನಾನು ನನ್ನ ಭಾಷೆಯಲ್ಲಿ ಏನಂತ ಹೇಳ್ತಿರ್ತೀನಿ ಅಂದರೆ ಸೌತ್ ಕೇಂದ್ರ ಹೋಗೋಕ್ಕಾಗಲ್ಲ ಅಂತಂದರೆ KRಪೇಟೆನಲ್ಲಿ ಕೇರಿ ಹೋಗಿ ಇಲ್ಲಾಂದರೆ ಹೊಸೋಡು ಹೋಗಿ ಅಂತ ಹೇಳ್ತಿರ್ತೀನಿ ನಮ್ಮ ಜಿಲ್ಲೆಯಲ್ಲಿ. ಯಾಕಂದರೆ ಕಿಕ್ಕೇರಿಯವರು ಈಗ ನಮ್ಮ ಅಂಬರೀಷ್ ಅವರು ಹೇಳಿದ್ರು, ನನಗೆ ಕಾರಣಾಂತರಗಳಿಂದ ಅವ್ರು ನಮ್ಮ ಹತ್ರ ಕೃಷಿ ಸಲಹೆ ತಗೊಂಡಿಲ್ಲ. ಈಗ ಬಂದಿದ್ದಾರೆ ನಮಗೆ ಎಲೆಕ್ಷನ್ನಲ್ಲಿ ನಾವು ಕಾರಣಕ್ಕೋಸ್ಕರವಾಗಿ ನಮಗೆ ಬಂದರು. ಅವಾಗ ನಾವು ಹೇಳಿದ್ವಿ ಏನು ಕನಿಷ್ಠ ಮಿನಿಮಮ್ ತಗೋಬೇಕು ಅದನ್ನು ಡ್ರಾ ಮಾಡಿ ಸಾಕು ಅಂತ ಹೇಳಿದ್ವಿ. ಅದೇ ಪ್ರಕಾರವಾಗಿ ಅವರು ಡ್ರಾ ಮಾಡಿದ್ದಾರೆ. ಮತ್ತು ಹೊಸಗಳು ಸಹ ಅದೇ ಥರ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವುಗಳು ಏನಂತಂದರೆ ಒಳ್ಳೇದಿರ್ತದೆ ಎಲ್ಲ ನೋಡಿ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಈಗ ಸಾಲಗಳು ಹೇಳ್ತಾರೆ ಇವರು, ನಾವು ಸಾಲಗಳು ಕೊಡೋದ್ರ ಬಗ್ಗೆ ನಾವು ಅಧ್ಯಕ್ಷರು ಮಾತಾಡ್ತಾರೆ. ಹೆಚ್ಚುವರಿಯಾಗಿ ನೀವು ಎಲ್ಲರೂ ಯಾಕೆ ನಮ್ಮ ಕಿಕ್ಕೇರಿನ ಮತ್ತು ಹೊಸೊಳಗಡೆ ಹೇಳಿದೆ ಅಂತಂದರೆ ನೀವೇ ಸ್ವಂತ ಬಂಡವಾಳಗಳನ್ನ ಮೂಡಿಸ್ಕೋಬೇಕು ಸಂಘಗಳು. ಯಾಕಂದರೆ ನಮಗೆ ನಬಾರ್ಡಿಂದ ಬರುವಂತಹ ಅನುದಾನಗಳು ಕಡಿತನಾದಂಗೆ ನಾವು ನಿಮ್ಮ ಸ್ವಂತ ಬಂಡವಾಳಗಳನ್ನ ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಈಗ ಸಾಲ ವಸೂಲಾತಿಗಳನ್ನ ಏನಂತ ಹೇಳ್ತೀವಿ ಅಂದರೆ ಸಾಲ ಕೊಡಿಸೋದು ಎಷ್ಟು ಆಡಳಿತ ಮಂಡಳಿ ಜವಾಬ್ದಾರಿ ಆಗಿತ್ತು, ಅದನ್ನು ವಸೂಲಿ ಮಾಡೋದು ಸಹ ಆಡಳಿತ ಮಂಡಳಿಯ ಜವಾಬ್ದಾರಿ ಆಗಿರುತ್ತೆ. ಈಗ ಒಂದು ಒಳ್ಳೆ ಸಲಹೆಯನ್ನು ರವಿಯವರು ಹೇಳಿದ್ರು, ಏನಂತಂದರೆ ಎಲ್ಲರೂ ಬಾಂಡ್ನಲ್ಲಿ ಬರೆಸ್ಕೊಂಡ್ರೆ ಅಂತಲ್ಲ ವಾರಸ್ದಾರ ಹತ್ರ ಬರೆಸ್ಕೊಂಡ್ರೆ ಇವಾಗ ಹೇಳಿದ್ವಿ ಏನಂತಂದರೆ ಸಾಲ ಕಟ್ಟಲಿಕ್ಕೆ ಮುಂದೆ ಬರೋಲ್ಲ ಮಾಡೋದ ಅಂತ ಹೇಳಿ ಅಂಥ ಸಮಸ್ಯೆಗಳೆಲ್ಲ ಮುಗಿತದೆ. ಮತ್ತು ನಮ್ಮ ಅಧ್ಯಕ್ಷರು ಈಗ DC ಅವ್ರ ಹತ್ರ ಮಾತಾಡಿ ಏನು ಒಂದು ಈ ಖಾತೆಗಳ ಬದಲಾವಣೆಗಳಾಗ್ತಾ ಇತ್ತು ಅಂದರೆ ಸಾಲ ಇದ್ರೂ ಸಹ ಮಾರಾಟ ಮಾಡ್ತಾ ಇತ್ತು. ಅದ್ರ ಬಗ್ಗೆ ಒಂದು ರೆವಲ್ಯೂಷನರಿ ಇದು ಆಗಿರೋದು. ಆ ಒಂದು ಸುತ್ತೋಲೆ ನಮ್ಮ DC ಅವರು ಓಡಿಸಿದಾಗ ನಮಗೆ ಒಂದು ಮಂಡ್ಯ ತಾಲೂಕು 3 ಸಬ್ ರಿಜಿಸ್ಟರ್ ಓಡಿಸಿದ್ರು DC ಅವ್ರಿಗೆ ಬೈದ ತಕ್ಷಣ. ಮತ್ತು DC ಅವರಿಗೆ ಎಲ್ಲ ಜಿಲ್ಲೆಯ ಸಬ್ ರಿಜಿಸ್ಟ್ರಾರ್ಗಳು ಇದನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಒಂದು ನಿರ್ದೇಶನ ಹೊರಡಿಸಿದ್ದಾರೆ. ಹಾಗಾಗಿ ಅದೆಲ್ಲವೂ ನಿಮಗೆ ಇನ್ನು ಮುಂದೆ ಒಳ್ಳೆಯದಾಗುತ್ತೆ. ಜೊತೆಗೆ ಮೇಯ್ನಾಗಿ ನೀವು ಟ್ಯಾಕ್ಸ್ ಕಂಪ್ಯೂಟರೈಸೇಷನ್ ಬಂದಿರೋದ್ರಿಂದ ಇವಾಗ ಏನು ನಮಗೆ ಏನು ಹೊಸದಾಗಿ ಕಟ್ ಆಫ್ ಡೇಟ್ ಎಲ್ಲ ಆಗಿದೆ ಅವುಗಳು ಸಹ ಇವಾಗ ನೆಕ್ಸ್ಟು ಸಿಸ್ಟಮ್ ಮಾಡಿಟ್ಟು ಅಂತಂದರೆ ಸಿಸ್ಟಮಲ್ಲೇ ಅಪ್ಡೇಟ್ ಆಗ್ತವೆ. ಬುಕ್ಸ್ಗಳನ್ನ ಯಾರು ನೀವೇನಾದರೆ ಸೆಕ್ರೆಟರೀಸ್ಗಳು ಸಿಗಲಿಲ್ಲ, ಬುಕ್ಸ್ ಸಿಗಲಿಲ್ಲ ಅಂತ ಇವಾಗ ಯಾರು ಕೈಗೊಳ್ಳಲ್ಲ, ಸಿಸ್ಟಮ್ ಅಷ್ಟೇ ಆಗ್ತದೆ. ಅದಲ್ಲದೆ ನಾವು ಇವಾಗ ಒಂದು ಸುತ್ತಲೇ ಕೊಡಿಸಿದ್ವಿ ನಮ್ಮ ಸೂಪರ್ವೈಸರ್ಗಳಿಗೆ, ನೀವು ಟ್ಯಾಕ್ಸ್ ಒಂದು ಆಡಳಿತ ಮಂಡಳಿಯಲ್ಲಿ ಯಾವಾಗಲೂ ನೀವು ಅಟೆಂಡ್ ಆಗ್ತಾ ಇದ್ವಿ, ಎಲ್ಲ ಹಾಗೆ ಅವ್ರನ್ನ ಎಜುಕೇಟ್ ಮಾಡ್ತಾ ಇದ್ವಿ. ಏನಾಗುತ್ತೆ ವಿಷಯಗಳು, ಇಲ್ಲಿ ನಾವು ಏನು ನಿರ್ದೇಶನಗಳು ಕೊಡ್ತೀವಿ ಕರೆಕ್ಟಾಗಿ ಹೇಳಿ. ಟ್ಯಾಕ್ಸ್ ಕಂಪ್ಯೂಟರೈಸೇಷನ್ ಆಗಿದೆ. ಇವಾಗ ಏನಂತಂದರೆ ಬ್ಯಾಂಕ್ ಏನು ಕೆಲಸ ನಿರ್ವಹಿಸಬೇಕು ಅದೇ ಥರ ನೀವು ಟ್ಯಾಕ್ಸ್ಗಳು ಕೆಲಸ ನಿರ್ವಹಿಸಬೇಕು.
ಬ್ಯಾಂಕಲ್ಲಿ ಹೆಂಗೆ ಅಂತಂದರೆ ಬೆಳಿಗ್ಗೆ ಡೇ ಬಿಗಿನ್ ಆಗುತ್ತೆ ಮತ್ತು ಸಂಜೆಗೆ ಡೇ ಎಂಡ್ ಆಗುತ್ತೆ. ಅದೇ ಥರ ಬ್ಯಾಂಕ್ಸ್ಗಳು ಸಹ ಈ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಬ್ಯಾಂಕ್ಸ್ ಕಂಪ್ಯೂಟರೈಸೇಷನ್ ಆಗಲ್ಲ. ಅಂದರೆ ಮೊದಲೆಲ್ಲ ಇತ್ತಲ್ಲ, ಒಂದು ಅಪ್ಡೇಟ್ ಮಾಡ್ಕೊಳ್ಳೋದು, ಯಾವಾಗಲೂ ಕ್ಯಾಶ್ ಬುಕ್ ಬರೆಯೋದು, 1 ತಿಂಗಳು ಬರೆಯಲ್ಲ, 1 ವರ್ಷ ಬರೆಯಲ್ಲ, ಎಷ್ಟೊಂದೆಲ್ಲ ಆಗ್ತಾ ಇದ್ವಲ್ಲ, ಅದು ಯಾವುದು ಈ ಮುಂದೆ ನಡೆಯೋದಿಲ್ಲ. ಆವಾಗ ಡೈಲಿ ಡೇ ಎಂಡ್ ಆಗುತ್ತಾರೆ. ನಾವು ಅದನ್ನೇ ಹೇಳ್ತಾ ಇರ್ತೀವಿ, ಡೇ ಎಂಡ್ ಆಗುತ್ತೆ. ಏನಾದರೂ ಮಿಸ್ಅಪ್ರೋಪ್ರಿಯೇಷನ್ಗಳಾದರೆ ಅದಕ್ಕೆ ಕಾರ್ಯದರ್ಶಿ ಮತ್ತು ಸೂಪರ್ವೈಸರ್ಗಳ ಹೊಣೆ ಹಾಕಿರ್ತೀರ ಅಂತ ಹೇಳ್ತಾ ಇದ್ದೀವಿ. ಇದೆಲ್ಲ ಆಗಬೇಕು ಅಂತಂದರೆ ನಿಮ್ಮ ಸೆಕ್ರೆಟರಿಗಳು ನಮ್ಮ ಸಂಘಗಳ ಮಟ್ಟದಲ್ಲಿ, ಯಾಕಂದರೆ ಇವಾಗ ಮೇಕರ್ ಮತ್ತು ಚೆಕ್ಕರು ಅಂತ ಇಬ್ಬರು ಇರಬೇಕಲ್ಲ, ಟ್ಯಾಕ್ಸ್ ಕೆಲಸ ಮಾಡ್ತಾರೆ. ಅದ್ರ ಮೇಲೆ ನಾವು ಸ್ಯಾಲ್ರಿ ನಾವು ಫಿಕ್ಸ್ ಮಾಡೋಣ. ಉದ್ಯೋಗ ಖಾತ್ರಿಗೆ ಹೋದರೆ 370 ರೂಪಾಯಿ ಒಂದು ದಿನಕ್ಕೆ ಕೊಡ್ತಾರೆ ನಮ್ಮಲ್ಲಿಂದ. ನಮ್ಮಲ್ಲಿ ಎಲ್ಲ ಸೀಟ್ಗಳಿಗೂ 15,000, 20,000, 25,000 ಬರ್ತಾ ಇದೆ. ನಿಮಗೂ ಬರ್ತಾ ಇದೆ. ಆದರೆ ಅಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷರುಗಳನ್ನ, ಕಾರ್ಯದರ್ಶಿಗಳನ್ನ ವಿಶ್ವಾಸ ತಗೊಂಡು ಫಸ್ಟು ನೀವು ಭದ್ರತೆ ಆಗಬೇಕು. ಅದಾದ್ಮೇಲೆ ಸಂಘ ಮಾಡಬೇಕು. ನೀವೇನು ಮಾಡ್ತಾ ಇಲ್ಲ. ದಯಮಾಡಿ ಹೇಳ್ತೀನಿ, ಇದು ನಿಮ್ಮ ಸಂಸ್ಥೆ. ನಾವು ಬರೋ ಸರಿ ಬರ್ತೀವೋ ಇಲ್ವೋ, ನಾನಂತೂ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನಾನು ಕೈ ಹಾಕಲ್ಲ. ನೀವು ಎಲ್ಲ ರೈತರನ್ನ ಒಳಗೂಡಿ ಅಲ್ಲಿ ಏನೇನಿದೆ ನ್ಯೂನತೆಗಳು. ನಾನು ಸಚಿವರು ತುಂಬ ಚಿಕ್ಕ ವಯಸ್ಸಲ್ಲಿ ಅಧ್ಯಕ್ಷ ಮಾಡಿದ್ರು, ಹೆಂಗೆ ಕಾರ್ಯನಿರ್ವಹಿಸ್ತಾರೆ ಅಂತ ಸುಮ್ಮನೆ ಒಂದು 2-3 ದಿನ ಹೇಳಿದ್ರು. ಒಂದು ದಿನ ಹೇಳಿದ್ರು ಒಂದು ಮೀಟಿಂಗಲ್ಲಿ. ಆ ತಾಳ್ಮೆ ನನಗೆ ಬರೋದೇ ಇಲ್ಲ. ರವಿಗೆ ಮೊದಲೇ ಬರೋದಿಲ್ಲ. 2 ಗಂಟೆ ಕುಡ್ಕೋತಾರೆ. ನಮ್ಮ ವಿಶ್ವಂತ ಒಬ್ಬರು ಅವರೇ ತುಂಬ ವಿಚಾರವಂತರು. ಅವರು ಹೆಚ್ಚೆಚ್ಚು ಮಾತಾಡ್ತಾರೆ. ಒಂದಿನ ಹೇಳಿದ್ರು, ಅಣ್ಣ 7 ಗಂಟೆ ಮುಗಿತು ಅಣ್ಣ ಅಂದರು. ಸಾಕು ಬಿಡಿ, 7 ಗಂಟೆ 11 ಗಂಟೆ ಸ್ಟಾರ್ಟ್ ಮಾಡಿ 7 ಗಂಟೆ ಗಂಟ ಅವನೇ ಕಲಿಬೇಕು. ಈ ಸಹಕಾರ ಕ್ಷೇತ್ರದಲ್ಲಿ ಆಸಕ್ತಿ ಜಾಸ್ತಿ ಇದೆ. ಯಾರಿಗೆ ತಾಳ್ಮೆ ಇರುತ್ತೆ ಅವ್ರ ಮೇಲೆ ಬರಲಿಕ್ಕೆ ಸಾಧ್ಯ. ಅದೇ ರೀತಿ ದೇವರು ಒಳ್ಳೇದು ಮಾಡಿ. ನಮ್ಮ ಹಿಂಡಿಯವರು ಕೂಡ ನಾನು ಅವ್ರ ಕಾಲ ಹೇಳ್ತಾ ಇದ್ದೀನಿ, ನಮ್ಮ ಇಲ್ಲಿರೋದೆಲ್ಲ ಫ್ಯಾಕ್ಸ್. ನಾವು ನಿಮ್ಮ ಬಗ್ಗೆನೇ ಮಾತಾಡಬೇಕು. ನಾವು ಬೇರೆಯವ್ರ ಬಗ್ಗೆ, ಬ್ಯಾಂಕ್ ಎಂಪ್ಲಾಯ್ ಬಗ್ಗೆ ನಾವು ಮಾತಾಡೋಲ್ಲ. ಅವರು ಕೂಡ ಭಾಳ ಕ್ರಿಯಾಶೀಲವಾಗಿ ಹೆಚ್ಚು ಹೊತ್ತನ್ನು ನಾವು ಮಾತಾಡಿದ್ರೆ ಒಂದು ಮಿಸ್ ಕಾಲ್ ಇದ್ರೆ ಮತ್ತೆ ಮಾತಾಡಿ ನಿರ್ದೇಶಕರು ಗೌರವಕ್ಕಿಂತ ಹೆಚ್ಚಾಗಿ ಏನು ಕೆಲಸ ಆಗಬೇಕಂತ ಕೇಳೋದು ಆಸಕ್ತಿ ಇದೆ. ನಾನು ನಿಮ್ಮನ್ನು ಮನವಿ ಮಾಡ್ತೀನಿ, ನೀವು ಅಪ್ಡೇಟ್ ಆಗಲೇಬೇಕು. ನಾನು ಯಾವ ಕಾರ್ಯದರ್ಶಿ, ಯಾವ ಸುರೇಶ್ ನಮ್ಮ ಮನೆ ತಗೋನೆ ಅಂತ ನಾನು ಅವ್ರನ್ನ ಒಪ್ಪಲ್ಲ. ನೀವು ರೈತರಿಗೆ ಸಾಕಷ್ಟು ಇರೋದೇ ಒಂದು ಸಂಸ್ಥೆ. ಇದು ಮುಂಚೆಯವರು ಏನು ಮಾಡ್ತೀವಿ, ಇದು ಇರೋದೇ ಒಂದು ಫ್ಯಾಕ್ಸು. ಏನೋ ರೈತರಿಗೆ ಸಾಲ ಕೊಡ್ತಾ ಇರೋದು, ಸರ್ಕಾರದಿಂದ ಬಡ್ಡಿ ಇಲ್ಲದೆ ಸಾಲ ಕೊಡ್ತಾ ಇರೋ ಸಂಸ್ಥೆ ಯಾವ್ದಾರು ಅಂದರೆ ಇದೇನೆ. ಇವತ್ತು ಕಿಕ್ಕೇರಿಯವರು ಭಾಳ ಸಂಪಾದಿಸಿದ್ರೆ ಅವ್ರ ಅಪೇಕ್ಷೆಗೆ ಸಾಲ ತಗೊಂಡ ಅವ್ರು ವೈದ್ಯಕ ಹಣ ಕೊಡ್ತಾರೆ. ಹಂಗೆ ನಿಮ್ಮ ಎಲ್ಲ ಸಂಘಗಳು ಆಗಬೇಕು. ಆಗ ಅದಕ್ಕೆ ಫ್ಯಾಕ್ಸ್ಗೆ ಒಂದು ಗೌರವ ಬರುತ್ತೆ. ಕೃಷಿ ಪತ್ತಿನ ಸಹಕಾರ ಸಂಘ ಮಾಡೋದು ಏನೋ ಸಂಬಳ ಕೊಡ್ತಾರೆ, 11 ಗಂಟೆಗೆ ಹೋಗೋದು, 3 ಗಂಟೆಗೆ ಬರೋದು, ಏನೂ ಪ್ರಯೋಜನ ಇಲ್ಲ. ನೀವು ಹೆಚ್ಚು ಆಸಕ್ತಿ ತಗೋಬೇಕು. ರವಿಯವರು ಹೇಳಿದ್ರು, ಅವರು ಭೌತಿಕ ಖಾತೆ ಸಂತಂದ್ರೆ ಹೋಗಿ ವಸೂಲಿ ಮಾಡ್ತಾರೆ. ದುಡ್ಡು ಕೊಟ್ಟಿಲ್ಲ ಅವ್ರ ಕೈಯಿಂದ, ದುಡ್ಡೈತೆ ಕಟ್ತಾರೆ, ಆಮೇಲೆ ಹೋಗಿ ಅವ್ರಿಗೂ ವಸೂಲಿ ಮಾಡ್ತಾರೆ. ಆ ಕೆಲಸವನ್ನು ನಮ್ಮ ಅಧ್ಯಕ್ಷಗಳು ಮಾಡಬೇಕು. ಈ ರಾಜಕಾರಣ ಹೆಂಗಿದೆ ಅಂದರೆ 1 ವರ್ಷಕ್ಕೆ ಅಧ್ಯಕ್ಷರು ತಳವಾಡಿ ನಮಗೆಲ್ಲ ಗೊತ್ತಿದೆ. ಯಾರೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಧ್ಯಕ್ಷರುಗಳು ಆಡಳಿತ ಮಂಡಳಿ ಹೊಸದಾಗಿ ಆಯ್ಕೆ ಆದರೆ ತಳವಾಡಿ ಹೋಗಿ ಕರ್ಕೊಂಡು ಹೋಗಿ ವಿಸಿಟ್ ಮಾಡ್ತಿದ್ರು. ರಾಜಕಾರಣ ಬೆಳೆಸ್ಕೊತು ಎಷ್ಟು ಎತ್ತು ಬೆಳೆದ್ರು ಹುಡುಗಿ ಹೋಯ್ತು. ಇವೆಲ್ಲ ಹೇಳ್ಬೇಕು ಅಂದರೆ ನಮ್ಮ ಈ ರಾಜಕೀಯ ವ್ಯವಸ್ಥೆ ಈ ಸಹಕಾರ ಸಂಘಗಳನ್ನ ಹಾಳು ಮಾಡ್ತಾ ಇರೋದ್ರಿಂದ ನಿಮ್ಮನ್ನ ಅಧ್ಯಕ್ಷರು ಮಾಡ್ತೀವಿ, 1 ವರ್ಷ ತಿರ್ಗ ಇನ್ನೊಬ್ರಿಗೆ ಒಪ್ಕೊಳ್ತೀವಿ. ಅವ್ರೇನು ವಿಚಾರ ತಿಳ್ಕೊಳ್ಳೋಕ್ಕಾಗಲ್ಲ, ಆ ಸಂಘನ ಅಭಿವೃದ್ಧಿ ಅಂತ ತಗೋಗ್ಲಿಕ್ಕಾಗಲ್ಲ. ದಯಮಾಡಿ ಈ ಸಹಕಾರ ಕ್ಷೇತ್ರದಲ್ಲಿ ಏನೇನು ನಮ್ಮ DC ಬ್ಯಾಂಕಿನ ಬರುವಂಥ ಎಲ್ಲ ಸವಲತ್ತುಗಳನ್ನ ಪತ್ತಿನ ಸಹಕಾರಿಗೆ ಇವತ್ತು ಹೇಳಿದ್ರು. ನಮ್ಮ ಕಂಟ್ರೋಲು ಅಪೆಕ್ಸ್ ಬ್ಯಾಂಕ್, ನಬಾರ್ಡ್ ಆ ಮೀರಿ ನಾವೇನು ಹೆಚ್ಚು ಮಾಡಲಿಕ್ಕಾಗಲ್ಲ. ನಮ್ಮ ಅಧ್ಯಕ್ಷ ಹೇಳ್ತಾ ಇರ್ತಾರೆ ಎಲ್ಲದಕ್ಕೂ ಒಂದು ಕಟ್ಪಾಡಿದೆ ಅಂತ. ನಾವು ಹಣವನ್ನು ಕೂಡಿಕರಿಸ್ಬೇಕು ಅಂದರೆ ಹೆಚ್ಚು ಹೆಚ್ಚು ನೀವು ವ್ಯವಹಾರಗಳನ್ನ ಮಾಡಬೇಕು. ಸಹಕಾರ ಕ್ಷೇತ್ರದಲ್ಲಿ DC ಬ್ಯಾಂಕ್ ಕೊಡಿ, ಅದು ನ್ಯಾಷನಲ್ ಬ್ಯಾಂಕ್ ಮಾಡ್ಕೊಳ್ತದೆ. ನಿಮ್ಮ ಜೊತೆ ಕೊಂಡಿಯೇ ಕೆಲಸ ಮಾಡುತ್ತೆ. ನೀವು ಹೆಚ್ಚು ಸಾಲ ಕೊಡಬೇಕು, ಸಾಲ ವಸೂಲಿ ಮಾಡಬೇಕು, ಡೆಪಾಸಿಟ್ ಕಲೆಕ್ಟ್ ಮಾಡಬೇಕು, ನೀವೇ ಜನರೇಟ್ ಮಾಡಬೇಕು. ಕಿಕ್ಕೇರಿಗೆ ನಾವೇನು ಕೊಟ್ಟಿಲ್ಲ, ಅದು ಆರ್ಥಿಕವಾಗಿ ಚೆನ್ನಾಗಿರೋ ಕ್ಷೇತ್ರ. ಇವತ್ತು ಅವರೇ ಮೊನ್ನೆ ಇದ್ದಕ್ಕಿದ್ದಂಗೆ ನಮ್ಮ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳು 4 ಕೋಟಿ ಡೆಪಾಸಿಟ್ ಡ್ರಾ ಮಾಡಿಬಿಟ್ಟಿದ್ರು. ಆಮೇಲೆ ನಾನು ಹೋಗಿ ಅವ್ರಿಗೆ ಕೇಳಿದೆ, ಸರಿ ಅವ್ರು ನಮ್ಮಲ್ಲಿ ಹೆಚ್ಚು ವ್ಯವಹಾರ ಮಾಡಿರಲಿಲ್ಲ. ಇಲ್ಲ ಅಣ್ಣ, ನಾವು ಅದಕ್ಕೆಲ್ಲ ತಗೊಂಡಿರೋ, ಯಾರೋ ಅರ್ಜೆಂಟ್ ಆಗ್ಬೋದು ತಗೊಂಡು ಇನ್ನು ಹೆಚ್ಚು ನಾವು ಅವರ ಆಡಳಿತ ಮಂಡಳಿ ಎಲ್ಲರಿಗೂ ಫೋನ್ ಮಾಡಿದ್ವಿ. ಅಧ್ಯಕ್ಷರು ಒಬ್ಬರು ಸಿಕ್ಕಿಲ್ಲ ನನಗೆ, ಸುರೇಶ್, ಪುಟ್ಟರಾಜ್ ಎಲ್ಲರೂ ಮಾಡಿದ್ದೀನಿ. ಎಲ್ಲ ಬರ್ತೇನೆ ನಮ್ಮ DC ಬ್ಯಾಂಕ್ ಅವರು ಹಣ ಹಿಡಿದು ನಮ್ಮಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ನೀವು ಹಾಲಿ ನೋಡ್ತಾ ಇದ್ದೀನಿ, ಒಂದೊಂದು ಸಂಘದಲ್ಲಿ ಕುಂತ್ಕೊಳ್ಳೋಕೆ ಸೇರಿಲ್ಲ. ನಾನು ಮಾದಾಪುರಕ್ಕೆ ಹೋದೆ, ಎಲ್ಲಿ ಇಲ್ಲದೆ ಆಫೀಸ್ ಅಂತ ಗೊತ್ತಾಯ್ತಲ್ಲ ನನಗೆ. ಅಂಥ ಸಂಘಗಳು 13 ಸಂಘ ನಾನು ಫ್ಯಾಕ್ಸ್ ಮಾಡ್ತೀನಿ. ಇವತ್ತು ಅದೇ ಹರಪನಹಳ್ಳಿ 1 ವರ್ಷ ಆಗಿಲ್ಲ, 2 ವರ್ಷ ಆಗಿಲ್ಲ. ಹರಪನಹಳ್ಳಿ ಕ್ರಾಸು ಎಲ್ಲ ಕಡೆ ಬಾತಿಪುರ ಒಂದು ವ್ಯವಸ್ಥಿತವಾದ ಒಂದು ಕಟ್ಟಡದ ಪರವಾಗಿಲ್ಲ, ಕುರ್ಚಿ ಬೆಂಚು ಚೇರ್ ಆಗಿದೆ.
ದಯಮಾಡಿ ಕಾರ್ಯದರ್ಶಿಗಳು ನೀವೆಲ್ಲ ತುಂಬ ವರ್ಷ ಕೆಲಸ ಮಾಡಿದ್ರಿ, ನಾವು ಇವತ್ತು ಬರ್ತೀವಿ ನಾಳೆ ಹೋಗ್ತೀವಿ. ಇದು ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂದರೆ, ನಿಮ್ಮ ಸಂಘ ಬೆಳಿಬೇಕು ಅಂದರೆ ಸಾಲ ಕೊಡಬೇಕು, ಸಾಲ ವಸೂಲಿ ಮಾಡಬೇಕು, ಡೆಪಾಸಿಟ್ ತಗೋ ವ್ಯವಸ್ಥೆಯನ್ನು ಮಾಡಬೇಕು, ಬ್ಯಾಂಕಿಂಗ್ ಶಾಖೆಗಳನ್ನ ಮಾಡಬೇಕು. ಆಗ ಪತ್ತಿನ ಸಹಕಾರ ಸಂಘ ಉಳಿಲಿಕ್ಕೆ ಸಾಧ್ಯ. ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ನಾನು 15 ವರ್ಷದ ಅಧ್ಯಕ್ಷ ಆಗಿದ್ದೀನಿ. 15 ಲಕ್ಷ ಆದಾಯ ಬರ್ತದೆ. ನಮ್ಮದು ಕೇವಲ 4 ಲಕ್ಷ ಬರುತ್ತೆ. ಇಲ್ಲೇ ಇದೆ ನೋಡಿ, 4,50,000. ನಾವು ಅದೇ ಯೋಚನೆ ಮಾಡ್ತೀವಿ. ಅದು ಆ ತಗೊಂಡ್ತೀವಿ, ನೇರ ಮಾರಾಟ ಮಾಡ್ತೀವಿ, ಒಕ್ಕೂಟಕ್ಕೆ ಮಾರಾಟ ಮಾಡ್ತೀವಿ, ಬರೋ ಆದಾಯ ತಗೊಂತೀವಿ. ನಮ್ದು ಹಂಗಲ್ಲ, ಎಲ್ಲ ಇವತ್ತು ತಗೊಳ್ತೀವಿ. ನಮಗೆ ಅಪೆಕ್ಸ್ ಬ್ಯಾಂಕ್, ಡಿಸಿ ಬ್ಯಾಂಕ್ಗಳು ಬಡ್ಡಿ ಮನ್ನಾ ಮಾಡಿ ಕೊಟ್ಟರೆ ಮಾತ್ರ ನಾವು ಆದಾಯ ಮಾಡಲಿಕ್ಕೆ ಸಾಧ್ಯ. ಸರ್ಕಾರದ ಅಧೀನ ಆಡಳಿತ ನಡೀತಾ ಇರೋದು ಸಂಸ್ಥೆ ಇದು, ರೈತರು ಸಂಸ್ಥೆ. ದಯಮಾಡಿ ನಿಮ್ಮ ಕಾರ್ಯದರ್ಶಿಗಳು ಅಧ್ಯಕ್ಷಗಳನ್ನ ವಿಶ್ವಾಸ ತಗೋಬೇಕು, ಆಡಳಿತ ಮಂಡಳಿ ವಿಶ್ವಾಸ ತಗೋಬೇಕು. ಯಾರೋ ಒತ್ತಡ ಟ್ರಾನ್ಸ್ಫರ್ ಮಾಡಿಸ್ಬಿಡೋದು, ಅವ್ರು ಇನ್ನೂ ಏನು ಮಾಡೋಕ್ಕಾಗಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಶಿವಮೊಗ್ಗ ಜಿಲ್ಲೆ ಸಾಗರದ ಪತ್ರಿಕಾ ಭವನದಲ್ಲಿ ಗೋಷ್ಠಿ ನಡೆಸಿ ಮಲೆನಾಡು ರೈತರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಎಚ್ಚರಿಕೆ ಶ್ರೀನಿವಾಸ್. ಮಲೆನಾಡು ರೈತರ ಬೇಡಿಕೆ ಈಡೇರಿಕೆಗೆ ಸರ್ಕಾರಕ್ಕೆ ಮಾರ್ಚ್ 1ರವರೆಗೂ ಗಡುವು ನೀಡಿದಲ್ಲದೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಮಾರ್ಚ್ 2ರಂದು ಸೀಗಂದೂರು ನೂತನ ಸೇತುವೆ ಸಮೀಪ ಹೊಳೆಬಾಗಿಲು ಹೆದ್ದಾರಿ ರಸ್ತೆ ತಡೆ ನಡೆಸಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಮಲೆನಾಡು ರೈತ ಹೋರಾಟ ವೇದಿಕೆ ಜಿಲ್ಲಾ ಸಂಚಾಲಕ ತೀನಾ ಶ್ರೀನಿವಾಸ್ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿನ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷ DK ಶಿವಕುಮಾರ್ ಮಲೆನಾಡು ರೈತರ ಅಧ್ಯಯನ ಸಮಿತಿ ರಚನೆ ಮಾಡಿದರು. ಮಾರ್ಚ್ 1ರೊಳಗೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಅರಣ್ಯ ಮತ್ತು ಕಂದಾಯ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗಳ ಸಭೆ ಕರೆದು ಅರಣ್ಯ ಹಕ್ಕು ಸೇರಿದಂತೆ ಬಗರ್ ಹುಕ್ಕಂ ಹಕ್ಕುಪತ್ರಗಳ ನೀಡುವ ಕುರಿತು ಮಲೆನಾಡು ರೈತರ ಬೇಡಿಕೆ ಈಡೇರಿಸಬೇಕು. ರೈತರ ಬಗರ್ ಹುಕ್ಕಂ ಭೂಮಿ ತೆರವುಗೊಳಿಸಲು ಮುಂದಾಗಿರುವ ಅರಣ್ಯ ಇಲಾಖೆಗೆ ಖಡಕ್ ಸೂಚನೆ ನೀಡಿ ರೈತರ ಹಿತರಕ್ಷಣೆಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಶಿವಮೊಗ್ಗ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಬಗರ್ ಹುಕ್ಕಂ ರೈತರ ಮೇಲೆ ಹಾಕಿರುವ ಪ್ರಕರಣದ ನಿಮಿತ್ತ ಆಗಮಿಸುವ ರೈತರಿಗೆ ಕೂರಲು ಜಾಗವಿಲ್ಲ. ಅಷ್ಟೊಂದು ರೈತರ ವಿರುದ್ಧ ಪ್ರಕರಣ ದಾಖಲಿಸಿ ಹಿಂಸೆ ನೀಡುತ್ತಿರುವ ಕ್ರಮದ ವಿರುದ್ಧ ಗುಡುಗಿದ ಅವರು ಸುಮಾರು 50,000ಕ್ಕೂ ಹೆಚ್ಚು ರೈತರ ಮೇಲೆ ಜಮೀನು ಸಂಬಂಧಪಟ್ಟ ಪ್ರಕರಣ ದಾಖಲಾಗಿದೆ. 50,000ಕ್ಕೂ ಹೆಚ್ಚು ರೈತರ ಮೇಲೆ ಜಮೀನು ಸಂಬಂಧಪಟ್ಟ ಪ್ರಕರಣ ದಾಖಲಿಸಲಾಗಿದೆ. ಸರ್ಕಾರ ತಕ್ಷಣ ಈ ಪ್ರಕರಣಗಳನ್ನು ವಾಪಸ್ ಪಡೆಯಬೇಕು, ರೈತರ ಸಮಸ್ಯೆಗೆ ನ್ಯಾಯಯುತ ಪರಿಹಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ರಾಮಪ್ಪ ಬೇಸೂರು, ಉದಯ್ ಚಕ್ರಪಾಣಿ, ಅಶೋಕ್ ಬೇಸೂರು, ಮಂಜಪ್ಪ ಆರನ್ನಬೈಲ್, ಮೋಹನ್ ಅಂಬಾರಗೋಡ್ಲು ಹಾಜರಿದ್ದರು. ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಮಲೆನಾಡು ರೈತರ ಸಮಸ್ಯೆ ಅಧ್ಯಯನ ಸಮಿತಿ ಅಂತ ಒಂದು ರಚನೆ ಮಾಡಿದ್ರು. ಅದರಲ್ಲಿ ಕಾರವಾರದ ರವೀಂದ್ರನಾಥ್ ಇದ್ರು, ನಾನು ಶಿವಮೊಗ್ಗ ಜಿಲ್ಲೆಯಿಂದ BR ಜಯಂತ್ ಅವರು, ಶಿವಮೊಗ್ಗದ ರಮೇಶ್ ಹೆಗಡೆ ಅವರು, ಮತ್ತೆ ಮೂಡಿಗೆರೆ, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಜಿಲ್ಲೆಯವರು, ಕೊಡಗು ಜಿಲ್ಲೆಯವರು ಎಲ್ಲರೂ ಸಹ ಇದರಲ್ಲಿ ಸಮಿತಿಲಿ ಇದ್ವಿ. ಏನೇನು ಮಲೆನಾಡಿನಲ್ಲಿ ರೈತರ ಸಮಸ್ಯೆ ಇದೆ ಮತ್ತೆ ಅದು ಪರಿಹಾರ ಏನು ಅನ್ನೋದನ್ನ ಸಹ ನಾವು ಸೂಚನೆ ಮಾಡಿ ಒಂದ್ ಕಡೆ ಸಮಸ್ಯೆ ಒಂದ್ ಕಡೆ ಪರಿಹಾರನ ವಿವರವಾಗಿ ಬರೆದು 10,000 ಜನ ರೈತರ ಎದುರುಗಡೆ ಶಿವಮೊಗ್ಗದಲ್ಲಿ ನಾವು ನಮ್ಮ ವಿರೋಧ ಪಕ್ಷದ ಆಗಿನ ನಾಯಕರ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ತಕ್ಷಣನೇ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ. ಅದು ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಇರ್ಬೋದು, ಗಾಜನೂರಿನ ಡ್ಯಾಮ್ ತುಂಗಾ ಡ್ಯಾಮಿನ ಮುಳುಗಡೆ ಸಂತ್ರಸ್ತರಿರ್ಬೋದು, ಭದ್ರಾ ಡ್ಯಾಮಿನ ಮುಳುಗಡೆ ಸಂತ್ರಸ್ತರಿರ್ಬೋದು, ಜೊತೆಗೆ ಅಂಬಳಿಗೊಳ್ಳ ಡ್ಯಾಮಿನ ಸಮಸ್ಯೆ, ಆಮೇಲೆ ಚಕ್ರ, ವರಾಯಿ, ಶಾಲೆ ಹಕ್ಕು, ಹೊಸನಗರ ಮತ್ತೆ ತೀರ್ಥಹಳ್ಳಿ ತಾಲೂಕಿನ ವಿದ್ಯುತ್ ಯೋಜನೆಗಳ ನಿರಾಶ್ರಿತರ ಸಮಸ್ಯೆ ಇರ್ಬೋದು, ಎಲ್ಲವನ್ನೂ ಸಹ ನಾವು ಬಗೆಹರಿಸ್ತೀವಿ. ಅರಣ್ಯ ಜಮೀನಿನ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಎಂದು ಸಿದ್ದರಾಮಯ್ಯನವರು ಆಡಿದ ಮಾತು ದೊಡ್ಡದಾಗಿ ಮಾಧ್ಯಮಗಳಲ್ಲಿ ಬಂತು. ಏನ್ ಹೇಳಿದ್ರು? ನ್ಯೂಸ್ ಸಂಗಮಕ್ಕಾಗಿ ರವಿಸಾಗರ್, ಶಿವಮೊಗ್ಗ. ಸಿದ್ದಾಪುರದ ಸಂತನ್ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಸಂತನ್ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ವಾರ್ಷಿಕ ಪ್ರಶಸ್ತಿ ಪ್ರದಾನವು ಶಾಲಾ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕನ್ನಡ ಮಾಧ್ಯಮದಲ್ಲಿ ಮಕ್ಕಳ ಸಾಧನೆ ಕಂಡು ಅತಿಥಿಗಳು ಮುಕ್ತ ಕಂಠದಿಂದ ಶ್ಲಾಘಿಸಿ ಶುಭ ಕೋರಿದರು. ಮುಖ್ಯ ಅತಿಥಿಗಳಾದ ವಿರಾಜಪೇಟೆ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ರಾಜೇಶ್ KR ಮಾತನಾಡಿ, ಸರ್ಕಾರಿ ಶಾಲೆ ಮಾತ್ರವಲ್ಲದೆ ಖಾಸಗಿ ಅನುದಾನಿತ ಶಾಲೆಯಲ್ಲೂ ಸರ್ಕಾರದ ಸೌಲಭ್ಯ ಸಿಗುತ್ತಿದ್ದು, ಪೋಷಕರು ತಮ್ಮ ಮಕ್ಕಳನ್ನು ಕನ್ನಡ ಮಾಧ್ಯಮದಲ್ಲಿ ಸೇರಿಸುವಂತೆ ಸಲಹೆ ನೀಡಿದ ಅವರು, ಮಾತೃಭಾಷೆಯಲ್ಲಿ ವಿದ್ಯಾಭ್ಯಾಸ ಗೈದರೆ ಹೆಚ್ಚಿನ ಅಂಕ ಗಳಿಸಲು ಸಾಧ್ಯವಾಗುತ್ತದೆ ಎಂದರು. ಹಳೆ ವಿದ್ಯಾರ್ಥಿ ಹಾಗೂ ಇಂಜಿನಿಯರ್ ಆಂಟೋನಿ ಜೋಸೆಫ್ ಮಾತನಾಡಿ, ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆಯುವುದರಿಂದ ಹೆಚ್ಚಿನ ಅಂಕ ಗಳಿಸಲು ಸಾಧ್ಯವಿದ್ದು, ಆಟೋಟದೊಂದಿಗೆ ಕಲಿಕೆಯಲ್ಲೂ
ಓದಲು ಆಸಕ್ತಿ ವಹಿಸಿ ಮುಖ್ಯವಾಹಿನಿಗೆ ಬರಬೇಕೆಂದು ಕರೆ ನೀಡಿದರು. ಶಾಲಾ ಶಿಕ್ಷಕಿ ಸುಜಾತ ಮಾತನಾಡಿದರು. ಇದೇ ಸಂದರ್ಭ ಶಾಲಾ ವ್ಯವಸ್ಥಾಪಕಿ ಸಿಸ್ಟರ್ ಮಾರ್ಜರಿ, ಸಿಬಿಎಸ್ಇ ವಿಭಾಗದ ಮುಖ್ಯ ಶಿಕ್ಷಕಿ ಲಿನೆಟ್, ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ ಅರ್ಪಿತಾ, ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲೆ ಮೇರಿ ರೆಜಿನಾ ಥೋಮಸ್ ಹಾಜರಿದ್ದರು. ವಿಶ್ವದ ಎಲ್ಲ ಮೂಲೆಗಳಲ್ಲಿಯೂ ತನ್ನ ವಿದ್ಯಾ ಸೇವೆಯ ಕಂಪನ್ನು ಬೀರುತ್ತಿದೆ. ಭಾರತದ ಎಲ್ಲ 4 ದಿಕ್ಕುಗಳಲ್ಲಿಯೂ ಈ ಸಭೆಯ ವಿದ್ಯಾಸಂಸ್ಥೆಗಳಿವೆ. ತೆಂಗಿನ ನಾಡಾದ ನಮಸ್ಕಾರ. ಇವತ್ತು ಸರ್ಕಾರಿ ಶಾಲೆ ಹೇಗೆ ಯಾವ ಥರ ಸರ್ಕಾರ ಸೌಲಭ್ಯವನ್ನು ಕೊಡ್ತಾ ಇದೆಯೋ ಹಾಗೆ ಎಲ್ಲ ಅನುದಾನಿತ ಶಾಲೆಗಳು ಸಹ ಸರ್ಕಾರ ಅದೇ ಸೌಲಭ್ಯಗಳನ್ನ ಕೊಡ್ತಾ ಇದೆ. ನಾನು ಪೋಷಕರಲ್ಲಿ ಮನವಿ ಮಾಡೋದು ಏನು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳನ್ನ ಹೆಚ್ಚಾಗಿ ಕನ್ನಡ ಶಾಲೆಯಲ್ಲೇ ಓದಿಸಿ. ಯಾಕೆಂದರೆ ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ಕನ್ನಡ ಶಾಲೆಗಳು ಸಹ ಯಾವುದೇ ಒಂದು ಕ್ಷೇತ್ರದಲ್ಲಿ ಕಡಿಮೆ ಇಲ್ಲ. ಇವತ್ತು ಕನ್ನಡ ಶಾಲೆ ಓದಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಉನ್ನತ ಸ್ಥಾನಕ್ಕೆ ಇದ್ದಾರೆ. ಪೋಷಕ ವರ್ಗ ಕನ್ನಡ ಭಾಷೆ, ಕನ್ನಡ ಮಾಧ್ಯಮ ಅಂತಕ್ಕಂಥ ಒಂದು ಯಾವುದೇ ತಾತ್ಸಾರ ಬೇಡ. ಕನ್ನಡ ಭಾಷೆನ ಉಳಿಸಿ ಬೆಳೆಸುವಲ್ಲಿ ನಮ್ಮ ಪೋಷಕರ ಪಾತ್ರ ಬಹಳವಾಗಿದೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಿ, ಕನ್ನಡ ಶಾಲೆಯಲ್ಲಿ ಓದಿಸಿ, ಕನ್ನಡ ಶಾಲೆಯ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಕನ್ನಡ ಶಾಲೆಯಲ್ಲೂ ಅಷ್ಟೇ ನಮ್ಮ ಸರ್ಕಾರ ಎಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇದೆ. ಒಂದು ಬಿಸಿ ಊಟ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಪಠ್ಯಪುಸ್ತಕ ಇರ್ಬೋದು, ಮೊಟ್ಟೆ ಇರ್ಬೋದು, ಹಾಲಿರ್ಬೋದು, ಮತ್ತು ಒಂದು ರಾಗಿ ಮಾಲ್ಟ್ ಇರ್ಬೋದು. ಹೀಗೆ ಎಲ್ಲ ಸೌಲಭ್ಯಗಳನ್ನು ಸರ್ಕಾರಿ ಮತ್ತು ಅನುದಾನ ಶಾಲೆಗಳಿಗೆ ಕೊಡ್ತಾ ಇದೆ. ಹಾಗಾಗಿ ಕನ್ನಡ ಶಾಲೆಗಳು ಇವತ್ತು ಬೆಳೀಲಿಕ್ಕೆ ಸರ್ಕಾರ ಬಹಳ ಯಥೇಚ್ಛವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಆ ಥರ ಪ್ರೋತ್ಸಾಹವನ್ನು ಸರ್ಕಾರ ಶಾಲೆ ಬೆಳೀಲಿಕ್ಕೆ, ಕನ್ನಡ ಶಾಲೆ ಉಳಿಲಿಕ್ಕೆ ಪೋಷಕರ ಸಹಕಾರವನ್ನು. ಎಲ್ರಿಗೂ ನಮಸ್ಕಾರ. ಸಂತ ಅನ್ನಮ್ಮ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆ ಸಿದ್ದಾಪುರ, ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರದಲ್ಲಿ ನಮ್ಮ ಶಾಲೆ ಇದೆ. ನಮ್ಮ ವಿದ್ಯಾಸಂಸ್ಥೆ ಪ್ರಾರಂಭವಾಗಿ 70 ವರ್ಷಗಳು ಮುಗಿತಾ ಬಂದಿದೆ. ಪ್ರತಿ ವರ್ಷ ನಾವು ಮಕ್ಕಳಿಗಾಗಿ ವಾರ್ಷಿಕ ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ದೀವಿ. ಈ ವರ್ಷ ನಾವು ಈ ದಿನ ಮಕ್ಕಳಿಗಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಇನ್ನಷ್ಟು ಪ್ರೋತ್ಸಾಹಿಸುವ ಉದ್ದೇಶದಿಂದ ಮತ್ತು ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಬೆಳವಣಿಗೆಯ ಜೊತೆಗೆ ಮಾನಸಿಕ, ದೈಹಿಕ ಮತ್ತು ನೈತಿಕ, ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಿ ಅವರಲ್ಲಿ ಸರ್ವಾಂಗೀಣ ಬೆಳವಣಿಗೆಯನ್ನು ಉಂಟು ಮಾಡೋಕ್ಕೋಸ್ಕರ ಈ ಸಹಪಠ್ಯ ಚಟುವಟಿಕೆಗಳು ಮತ್ತು ಸ್ಪರ್ಧೆಗಳು ನೆರವಾಗ್ತವೆ. ಈ ರೀತಿ ಈ ವರ್ಷ 2025 ಮತ್ತು 26ನೇ ಸಾಲಿನಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಅನೇಕ ಬಹುಮಾನಗಳನ್ನು ಪಡ್ಕೊಂಡಿದ್ರು. ಅವರಿಗೆ ಬಹುಮಾನವನ್ನು ವಿತರಿಸಿ ನಾವು ಅವರನ್ನು ಉತ್ತೇಜಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ವ್ಯವಸ್ಥಾಪಕರು ಮತ್ತು ಸದಸ್ಯರುಗಳು ಮತ್ತು CBSE ವಿಭಾಗದ ಪ್ರಾಂಶುಪಾಲರಾದ ಸಿಸ್ಟರ್ ರಿನೇಟ್ ಅವರು ಹಾಗೂ ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ಅರ್ಪಿತಾ ಅವರು ಮತ್ತು ಪ್ರಾಂಶುಪಾಲರಾದಂಥ ನಮ್ಮ ಕಾಲೇಜಿನ ಶ್ರೀಮತಿ ಮೇರಿ ರೆಜಿನಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಶ್ರೀಯುತ ರಾಜೇಶ್ KR ಅವರು ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ವಿರಾಜಪೇಟೆ ತಾಲೂಕಿನ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀಯುತ ರಾಜೇಶ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಇಷ್ಟೇ ಅಲ್ಲದೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಶ್ರೀಯುತ ಆಂಟೋನಿ ಜೋಸೆಫ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಿದ್ದಾರೆ. ನಮ್ಮ ಶಾಲೆಯ ಎಲ್ಲ ಪೋಷಕರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ನಮ್ಮ ಶಾಲೆ ಸದಾ ಶ್ರಮಿಸ್ತಾ ಇದೆ. ನಮ್ಮ ಶಾಲೆ ಕ್ರೀಡಾ ಮಟ್ಟದಲ್ಲಿಯೂ ಕೂಡ, ವಲಯ ಮಟ್ಟದಲ್ಲಿ, ಪ್ರತಿಭಾ ಕಾರಂಜಿಯಲ್ಲಿ, ಕ್ಲಸ್ಟರ್ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲೂ ಕೂಡ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನು, ಪ್ರಶಸ್ತಿ ಪತ್ರಗಳನ್ನು ಪಡಿತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮ ಜೀವನವನ್ನು ಕಟ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ಮಕ್ಕಳಿಗೆ ಉತ್ತಮ ಶಿಕ್ಷಣ ಜೊತೆಗೆ ಉತ್ತಮ ಮಾನವೀಯ ಮೌಲ್ಯಗಳನ್ನು ಕೂಡ ಬೆಳೆಸ್ತಾ ಬಂದಿದ್ದೀವಿ. ಎಲ್ಲರೂ ಈ ಒಂದು ಕಾರ್ಯದಲ್ಲಿ ಪೋಷಕರು, ಶಾಲಾ ಆಡಳಿತ ಮಂಡಳಿಯವರು, ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು ಹಾಗೂ ಎಲ್ಲ ನಾಗರಿಕರು ಕೂಡ ಇದಕ್ಕೆ ನೆರವಾಗಿದ್ದಾರೆ. ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.
ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಬಂಡಬೋಯನಹಳ್ಳಿ ಗ್ರಾಮದ ಶ್ರೀ ಮಲೆಮಹದೇಶ್ವರ ಸುಕ್ಷೇತ್ರದಲ್ಲಿ ಶಿವ ಪಾರ್ವತಿಯರ ಹೂವಿನ ಪಲ್ಲಕ್ಕಿ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಸಂತೆಬಾಚಳ್ಳಿ ರಸ್ತೆಯ ಬಂಡಬೋಯನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಲೆಮಹದೇಶ್ವರ ಸುಕ್ಷೇತ್ರದಲ್ಲಿ ಶಿವ ಪಾರ್ವತಿಯರ ಹೂವಿನ ಪಲ್ಲಕ್ಕಿ ರಥೋತ್ಸವ ಅಂಗವಾಗಿ ಜಾನಪದ ಕಲಾತಂಡಗಳ ವೈಭವದ ಅದ್ದೂರಿ ಮೆರವಣಿಗೆಯು ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆಯಿತು. ಶಿವ ಪಾರ್ವತಿಯರ ಹೂವಿನ ಪಲ್ಲಕ್ಕಿಯ ರಥೋತ್ಸವದಲ್ಲಿ ಭಾಗವಹಿಸಲು ಆಗಮಿಸಿದ್ದ ಭಕ್ತಾದಿಗಳಿಗೆ ದಾಸೋಹವನ್ನ ಪಡಿಸಲು ಸಂಪ್ರದಾಯದಂತೆ ಮಲೆಮಹದೇಶ್ವರ ಸುಕ್ಷೇತ್ರದ ಪೂಜ್ಯ ಶ್ರೀ ಪ್ರಕಾಶ್ ಗುರೂಜಿ ಅವರು ಮಲಾರನ್ನ ಧರಿಸಿ ಗ್ರಾಮದ ಮನೆಗಳಿಗೆ ತೆರಳಿ ಭಿಕ್ಷಾಟನೆಯನ್ನ ಮಾಡಿ ದವಸ ಧಾನ್ಯಗಳನ್ನು ಸಂಗ್ರಹಿಸಿದರು. ಮಲೆಮಹದೇಶ್ವರರ ಅನುಗ್ರಹದ ವರಪ್ರಸಾದದಿಂದ ಜನಿಸಿರುವ ನೂರಾರು ಮಕ್ಕಳಿಗೆ ಇದೇ ಸಂದರ್ಭದಲ್ಲಿ ಪ್ರಕಾಶ್ ಗುರೂಜಿಯವರು ನಾಮಕರಣವನ್ನ ಮಾಡಿ ಮಕ್ಕಳ ಪೋಷಕರು ಹಾಗೂ ತಂದೆ ತಾಯಿಗಳಿಗೆ ಶುಭ ಹಾರೈಸಿದರು. ಶಿವ ಪಾರ್ವತಿಯರ ಹೂವಿನ ಪಲ್ಲಕ್ಕಿಯ ರಥೋತ್ಸವದ ಅಂಗವಾಗಿ ನೆರೆದಿದ್ದ ಸಾವಿರಾರು ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಕಾಶ್ ಗುರೂಜಿ, ಹಬ್ಬ ಹರಿದಿನಗಳು, ಜಾತ್ರೆ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ನಮ್ಮ ಗತ ವೈಭವದ ಸಂಸ್ಕೃತಿಯ ಬಗ್ಗೆ ಬೆಳಕು ಚೆಲ್ಲುವ ಮೂಲಕ ಆಚಾರ ವಿಚಾರಗಳು, ಸಾಂಪ್ರದಾಯಿಕ ಪೂಜೆ ಪುರಸ್ಕಾರಗಳ ಬಗ್ಗೆ ತಿಳಿಯಲು ಇಂತಹ ಪೂಜಾ ಕಾರ್ಯಕ್ರಮಗಳು ನಮಗೆ ಮಾರ್ಗದರ್ಶಿಯಾಗಿದೆ ಎಂದರು. ಸಮಾಜ ಸೇವಕರು ಹಾಗೂ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್, ಕಾಂಗ್ರೆಸ್ ನಾಯಕರು, ಮೈಸೂರಿನ ಮಿತ್ರ ಫೌಂಡೇಶನ್ ಅಧ್ಯಕ್ಷರಾದ ವಿಜಯ ರಾಮೇಗೌಡ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶೀಲಂದರೆ ಅಂಬರೀಶ್ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇಲ್ಲ. ನಿಮ್ಮೆಲ್ಲರ ಭಕ್ತಿಯ ಧೂಪಕ್ಕೆ ಭಗವಂತ ಒಲಿದು ಕೊಟ್ಟಂತ ಹೂವು. ಯಾರ ಧೂಪ? ನೂರಾರು ಕಡೆಯಿಂದ ಮಾದಪ್ಪ ಇದ್ದಾನೆ, ಮುಂದೆ ಒಳ್ಳೆಯದಾಗಿ ದಾರಿ ಬರುತ್ತೆ ಎನ್ನುವುದಾಗಿ ಯಾವ ರೂಪಾಂತವಾಗಿ ನಂಬಿ ಈ ಸ್ಥಳಕ್ಕೆ ಬಂದಿದ್ದೀರೋ, ಬಂದಂತ ನಿಮ್ಮೆಲ್ಲರಿಗೂ ಹೂವಿನ ರೂಪಾಂತವಾಗಿ ಅವರ ಬೇಡಿಕೆ ತಕ್ಕಂತೆ ದಾರಿ ಕೊಡುತ್ತೇನೆ ಎನ್ನುವುದಾಗಿ ಮಾಯದ ರೂಪದಲ್ಲಿ ಅನುಗ್ರಹಿಸಿದ ಹೂವು. ಯಾವುದೇ ವಿಘ್ನಗಳಿಲ್ಲಲಾರದೆ ಬರುವಂತ ರೂಪಗಳನ್ನು ಅವನ ಪಾದಕ್ಕೆ ಪಡೆದು ಮೊದಲನೇ ಧೂಪ ನಿನಗೆ ಎನ್ನುವುದಾಗಿ ಅರ್ಪಣೆ ಮಾಡಿದ ವಕ್ರತುಂಡ ಈ ವಿನಾಯಕನಿಗೆ ಅರ್ಪಣೆ ಮಾಡೋಣ. ಈ ಗುರುಮಾದಯ್ಯ ಸರ್ವ ದೇವಾನ್ ದೇವತೆಗಳ ರೂಪಾಂತವಾಗಿ ನಿಮ್ಮ ಕುಲ ದೈವಗಳ ಒಡಗೂಡಿ ಈ ನಮ್ಮ ಆಶೀರ್ವಾದವಿರುತ್ತೆ. ಹೊಸದಾಗಿ ಈ ಸ್ಥಳಕ್ಕೆ ಪ್ರವೇಶ ಮಾಡಿರುವ ಜನ್ಮ ಕೊಡುವ ರೂಪದಲ್ಲಿ ಈ ಧರೆಗೆ ಹೇಗಿದೆಯೋ ಇಡೀ ದೇವಾನ್ ದೇವತೆಗಳ ರೂಪಾಂತವಾಗಿ ಜನ್ಮ ಕೊಡುವ ರೂಪ ಎನ್ನುವುದಾಗಿ ಧೂಪ ಕೊಡುವ ನಂದಿಯ ಮೇಲ್ಭಾಗದಲ್ಲಿ ಕೂತ ಶಿವಪಾರ್ವತಿಯವರ ಪಾದಗಳಿಗೆ, ಶಿವಪಾರ್ವತಿಯವರ ಪಾದಾರವಿಂದಕ್ಕೆ ಗೋವಿಂದ, ಶ್ರೀ ವಿಘ್ನೇಶ್ವರರ ಪಾದಾರವಿಂದಕ್ಕೆ ಗೋವಿಂದ, ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರ ಪಾದಾರವಿಂದಕ್ಕೆ ಗೋವಿಂದ. ಓಂ ಕಾಕವಾನ
ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿ ವತಿಯಿಂದ ಐ ಲವ್ ಕಾವೇರಿ ಘೋಷವಾಕ್ಯದೊಂದಿಗೆ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಬಂಡಬೋಯನಹಳ್ಳಿ ಗ್ರಾಮದ ಶ್ರೀ ಮಲೆ ಮಹದೇಶ್ವರ ಸುಕ್ಷೇತ್ರದಲ್ಲಿ ಶಿವ ಪಾರ್ವತಿಯರ ಹೂವಿನ ಪಲ್ಲಕ್ಕಿ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಸಿದ್ದಾಪುರ ಸಂತನ್ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.